ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಡ್ಡಿ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಪಿ.ಎಲ್.ಡಿ ಬ್ಯಾಂಕ್ ಚುನಾವಣೆ ರಾಜಕೀಯ ಜಿದ್ದಾಜಿದ್ದಿ ಏನಿದೆ ಅದು ಒಂದು ಸರ್ಕಾರವನ್ನೇ ಪತನಗೊಳಿಸುವಲ್ಲಿ ಕಾರಣವಾಯಿತು. ಅದಾದ ನಂತರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಇಲ್ಲಿ ಟೀಕೆ ಟಿಪ್ಪಣಿಗಳು ಸವಾಲು ಪ್ರತಿ ಸವಾಲುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸಹಜವಾಗಿ ಈ ಏನು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಏನಿದೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಡಿ.ಸಿ.ಸಿ ಬ್ಯಾಂಕ್ನ ಲೀಡರ್ ಹಾಗೇನೆ ಡೈರೆಕ್ಟರ್ ಆಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ನಾವು ಇಷ್ಟು ವರ್ಷಗಳ ಕಾಲ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯನ್ನ ನೋಡ್ತಾ ಬಂದಿದ್ದೀವಿ. ಆದ್ರೆ ಈ ಬಾರಿ ನಡೆದಂತ ಚುನಾವಣೆ ಏನಿದೆ ಬಹಳಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಸವಾಲು ಪ್ರತಿ ಸವಾಲುಗಳು ನಡೀತಾ ಇದೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಸರ್, ತಾವು ಎಲೆಕ್ಷನ್ ಮಾಡ್ಕೊಂತ ಬಂದಿದ್ರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಏನೇನು ತಾವು ಹೇರಳ ಬೆಳಗಾವಿ ಜಿಲ್ಲಾ ಡಿ.ಸಿ.ಸಿ ಬ್ಯಾಂಕು ಇದು ರಾಜ್ಯದಲ್ಲಿ ಅತಿ ದೊಡ್ಡ ಆದಂಥ ಬ್ಯಾಂಕು. ಇದು ಸುಮಾರು ಶತಮಾನೋತ್ಸವ ಆಚರಣೆ ಮಾಡ್ತಾಯಿದೆ. ಅಂದರೆ 100 ವರ್ಷ ಮೇಲ್ಪಟ್ಟಾದಂಥ ಬ್ಯಾಂಕು. ಇದು ಮುರುಗೋಡು ಮಹಾಂತಜ್ಜರ ಆಶೀರ್ವಾದದಿಂದ ಅವರ ಪುಣ್ಯದಿಂದ ಬ್ಯಾಂಕ್ ಸ್ಥಾಪನೆ ಆಗಿದೆ. ಮುರುಗೋಡು ಮಹಾಂತಜ್ಜನ ಆಶೀರ್ವಾದದಿಂದ ಬ್ಯಾಂಕ್ ಇಲ್ಲಿ ಮಟ್ಟಿಗೆ ಭಾಳ ಗಟ್ಟಿಯಾಗಿ ನಡ್ಕೊಂಡು ಬಂದಿದೆ. ಸೊ ಈಗ ಚುನಾವಣೆ ಅಂದರೆ ತಾವು ಹೇರಲ್ಲ ಪ್ರತಿ ಸಲ ಚುನಾವಣೆಗಳು ಆಗ್ತಿದ್ದವು. ಆದಾಗ ಕೆಲವೊಂದು ತಾಲೂಕಲ್ಲಿ ಚುನಾವಣೆ ಆಗ್ತಿದ್ದು ಮತ್ತು ಎಲ್ಲ ಪ್ರಮುಖರು ಕೂಡಿ ಅಂದ್ರೆ ಈ ಚುನಾವಣೆ ಪಕ್ಷಾತೀತವಾಗಿ ನಡೆಸ್ತಾರೆ. ಅಂದ್ರೆ ಕಾಂಗ್ರೆಸ್ಸು, BJP, JDS, MES ಅಂತ ಯಾವುದೂ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡಿ ಸಹಕಾರ ರಂಗದಲ್ಲಿ ರಾಜಕೀಯ ಪ್ರವೇಶ ಆಗಬಾರ್ದು ಅಂತೇಳಿ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿ ಚುನಾವಣೆ ಮಾಡ್ತಿದ್ವಿ. ಅಂದರೆ ತಾವು ಹೇಳ್ದಂಗೆ ಪ್ರತಿ ಸಲ ಇಲೆಕ್ಷನು ಭಾಳ ಅವಿರೋಧ ಆಯ್ಕೆ ಹಾಕೊಂಡು ಬರ್ತಿತ್ತು. ಈ ಸಲ ನೀವು ಹೇಳ್ದಂಗೆ ಚುನಾವಣೆ ಭಾಳ ಅಂದ್ರೆ ಭಾಳ ಗಂಭೀರವಾಗಿ ತೊಗೊಂಡಾರೆ ಎಲ್ಲರೂ ಚುನಾವಣೆ ನಡೆದಂದಾಗ. ಅದಕ್ಕಂದ್ರೆ ಈ ಸಲ ನಿಲ್ಲಬೇಕಂತ ಆಕಾಂಕ್ಷಿಗಳು ಭಾಳ ಜಾಸ್ತಿ ಆಗಿದ್ದಾರೆ. ಅಂದ್ರೆ ಇದರಲ್ಲಿ ಭಾಳ ಜನ ಶಾಸಕರು ನಿಲ್ಬೇಕಂತಾರು, ಮಾಜಿ ಶಾಸಕರು ನಿಲ್ಬೇಕಂತಾರು, ಅನೇಕ ಪ್ರಮುಖರು ಎಲ್ಲರೂ ನಿಲ್ಬೇಕಂದಾಗ ಅದಕ್ಕೆ ಸ್ವಲ್ಪ ಜಿದ್ದಾಜಿದ್ದಿ ಆಗಿದೆ. ಸೊ ಆದರೂ ನಾವು ಹೇಳಿದಲ್ಲ ಎಲ್ಲರೂ ಸೇರಿ ಚುನಾವಣೆ ಮಾಡ್ತಾಯಿದ್ದೀವಿ. ಸೊ ಬರ್ತಾ ಅಕ್ಟೋಬರ್ 19 ಇನ್ನೂ ದೂರ ಇದೆ, 2 ತಿಂಗಳು ಮೇಲ್ಪಟ್ಟಿದೆ. ಸೊ ಬರ್ತಾ ವಾತಾವರಣ ತಿಳಿಯಾಗಿ ಎಷ್ಟು ಸಮಾಧಾನದಲ್ಲಿ ಚುನಾವಣೆ ಮಾಡೋಕ್ಕಾಗ್ತೈತೆ ಆ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತೀವಿ. ಕೆಲವೊಂದು ಕಡೆ ಅನಿವಾರ್ಯವಾಗಿ ಚುನಾವಣೆ ಮಾಡಬೇಕಂತ ಖಂಡಿತವಾಗಿ ಚುನಾವಣೆ ಮಾಡ್ತೀವಿ. ಸರ್, ಈಗ MLA MP ಗಳು, ಮಾಜಿ ಶಾಸಕರು, ಸಂಸದರು ಹೀಗೆ ಅವರೇ ಇದ್ರ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಅಂದರೆ ಆ ಬಾರಿ ಏನು ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಇಷ್ಟು ಏನಂತಂದರೆ ಸ್ಪರ್ಧೆ ಇರಲಿಲ್ಲ. ಆದರೆ ಈ ಬಾರಿ ವಿಶೇಷವಾಗಿ ಎಲ್ಲ MLA ಗಳು ಇಡೀ ಖಾನಾಪುರ, ಬೈಲಹೊಂಗಲ, ಸೌದತ್ತಿ ಎಲ್ಲ ಕಡೆಗಳಲ್ಲೂ ಸಹ MLA ಗಳೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಏನಂತಂದರೆ ಹಣ ಹಂಚಿಕೆ ಜೊತೆಗೆ ಒಬ್ಬೊಬ್ರು ಸೈಟ್ ಹಂಚಿಕೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಇದು ಮಾಡಿ ಇಲ್ಲಿ ಏನೈತೆ ಅಂತ ಅಂಥದ್ದು ಏನಿದೆ ಅಂತ ಅಲ್ಲ, ತಾವು ಹೇಳಿದಂಗೆ ಸೊ ಮೊದಲು ಚುನಾವಣೆ ಆಗ್ತಿದ್ರು. ಭಾಳ ಜನ ಶಾಸಕರಿದ್ದರು. ಇಂದಿನ ಸಲ ಹತ್ತಿನಿಂದ ಲಕ್ಷ್ಮಣ ಸವದಿಯವರು ಶಾಸಕರು, ಅವರು ಡಿ.ಸಿ.ಸಿ ಮೊದಲಿಂದ ಇದ್ದಾರೆ. ಅವರು ಅದರಂತೆ ಆನಂದ್ ಮಾಮ್ನಿಯವರು ಅವರು ಅಂದ್ರೆ ಚುನಾಯಿತ ಪ್ರತಿನಿಧಿ ಇದ್ದರು, ಶಾಸಕರು ಅವರು ನಿಲ್ತಿದ್ರು. ರಮೇಶ್ ಕತ್ತಿ MP ಆಗಿದ್ದರು, ಅವರು ಚುನಾವಣೆ ಇದ್ದರು. ಅನ್ನಸಾಬ್ ಜೊಲ್ಲೆ ಲೋಕಸಭಾ ಸದಸ್ಯರಿದ್ದರು, ಡಿ.ಸಿ.ಸಿ ಬ್ಯಾಂಕ್ ಇದ್ದಾರೆ. ಅಂದರೆ ಕೆಲವೊಂದು ಜನ ಮೊದಲಿಂದ ಡಿ.ಸಿ.ಸಿ ಬ್ಯಾಂಕ್ ಶಾಸಕರು ಇದ್ದರು, ಅವರ ಈ ಡಿ.ಸಿ.ಸಿ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರು ಆಗ್ತಿದ್ರು. ನೀವು ಹೇಳ್ದಂಗೆ ಇತ್ತೀಚೆಗೆ ಭಾಳ ಜನಕ್ಕಂದ್ರೆ ಡಿ.ಸಿ.ಸಿ ಬ್ಯಾಂಕ್ ಬರಬೇಕಂತೇಳಿ ಒಂಥರ ಎಲ್ಲರೂ ಭಾಳ ಇದು ಮಾಡ್ತಾಯಿದ್ದಾರೆ. ಅಂದ್ರೆ ಯಾಕಂತೇಳಿ ನನಗೂ ಅರ್ಥ ಆಗ್ತದೆ. ಅಂದರೆ ವಿಶೇಷವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ಭಾಳ ಜನ ಒಟ್ಟು ಡಿ.ಸಿ.ಸಿ ಬ್ಯಾಂಕ್ ಬರಬೇಕು ಅಂಥೇಳಿ. ಅದಕ್ಕೆ ಡಿ.ಸಿ.ಸಿ ಬ್ಯಾಂಕ್ ಅಂದ್ರೆ ಬರೋಕೆ ಎಲ್ಲರಿಗೂ ಹಕ್ಕಿದೆ. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಯಲ್ಲಿ ಎಲ್ಲರಿಗೂ ಹಕ್ಕು ಕೊಟ್ಟಿದ್ದರು. ಯಾರಿಗೂ ನೀವ್ಯಾಕೆ ನಿಲ್ತೀರಿ, ನೀವ್ಯಾಕೆ ನಿಲ್ಲಬಾರ್ದು ಅಂತ ಯಾರಿಗೂ ನಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಚುನಾವಣೆ ಯಾರೂ ನಿಲ್ಬೋದು. ಆದರೆ ಬ್ಯಾಂಕು ಬಂದು ಅಂದರೆ ಬ್ಯಾಂಕಿನ ಅನುಭವ ಇದ್ದವರು ಅಥವಾ ಒಳ್ಳೆಯ ಆಡಳಿತ ನಡೆಸೋಕೆ ಮಾರ್ಗದರ್ಶನ ಮಾಡೋರು ಅಂಥವ್ರೆಲ್ಲರೂ ಬಂದರೆ ಒಳ್ಳೆಯದು. ನಾ ಶಾಸಕರು ಬರಬಾರ್ದು, MP ಬರಬಾರ್ದು, ಮಂತ್ರಿಗಳು ಬರಬಾರ್ದು ಅಂತ ಆ ಥರ ಏನೂ ಇಲ್ಲೇ ಇಲ್ಲ. ಆದರೆ ಅನುಭವ ಇದ್ದವರು ಅಂದರೆ ವಿಶೇಷವಾಗಿ ಸಹಕಾರ ತತ್ವ ಬಗ್ಗೆ, ಸಹಕಾರ ಬಗ್ಗೆ ತಿಳುವಳಿಕೆ ಇದ್ದವರು ಬಂದಿದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಸುಮಾರು 8,000 ಕೋಟಿ ಡಿಪಾಸಿಟ್ ಮೇಲ್ಪಟ್ಟು ಇರುವಂಥ ಬ್ಯಾಂಕಿಗೆ ಇನ್ನೂ ಅನುಭವ ಇದ್ದವ್ರು ಬಂದರೆ ಬ್ಯಾಂಕ್ ಇನ್ನೂ ಹೆಚ್ಚಿನ ಡಿಪಾಸಿಟ್ ಹೊಂದ್ಬೋದು, ಇನ್ನೂ ಹೆಚ್ಚಿನ ರೈತರಿಗೆ ಲೋನ್ ಕೊಡ್ಬೋದು. ಅದಕ್ಕೆ ಒಳ್ಳೆಯವರು ಸಹಕಾರ ಬಗ್ಗೆ ಅತ್ಯಂತ ನಾಲೆಜ್ ಇದ್ದವರು, ಬ್ಯಾಂಕಿನ ಬಗ್ಗೆ ವಿಶೇಷವಾದ ಕಾಳಜಿ ಇದ್ದವರು ಬರಬೇಕಂತ ನನ್ನ ಆಸೆ ಇದೆ. ಸರ್, ಈಗ ಕೇವಲ ನೀವು ಲೀಡರ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ತಾವು ಮನಸ್ಸು ಮಾಡಿದ್ರೆ ಸುಮಾರು 7-10 ಜನ ಹೀಗೆ ಗೆಲ್ಲಿಸ್ತಾ ಬಂದಿದ್ದೀರಿ ನೀವು ನಿಮ್ಮ ಬೆಂಬಲಿಗರನ್ನು. ನೀವು ಯಾಕೆ ಮನಸ್ಸು ಮಾಡಲಿಲ್ಲ ಅಂತ? ಇಲ್ಲ, ಯಾಕಂದರೆ ನಿಮಗೂ ಒಂದು ಮಾತು ಹೇಳ್ತೀನಿ ನಾನು. ಸೊ ಈಗ ನಾವು ನಿಂತರೆ ನಾವು ಆರಾಮಾಗಿ ಮೂಡೂಲಿಗೋ ಗೋಕಾಕ್ದಿಂದ ಎಲ್ಲಿ ಬೇಕಲ್ಲಿ ನಿಂತು ಡೈರೆಕ್ಟ್ರಾಗಿ ಬರ್ಬೋದು.
ಅದು ಮೊದಲಿಂದ ನಮ್ಮದು ಇಚ್ಛೆ ಅನ್ನೋದು ನೋಡ್ರಿ. ಈಗ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಜನ ನಮ್ಮ ಕ್ಷೇತ್ರದಲ್ಲಿ ನಮ್ಮನ್ನು 6ನೇ ಬಾರಿ ಶಾಸಕನಾಗ ಆಯ್ಕೆ ಮಾಡಿದರು, ಕಳಿಸ್ತಾರೆ. ನನ್ನ ಆಸೆ ಅಂದರೆ ನಮ್ಮ ಸೆಕೆಂಡ್ ಲೈನ್ ಲೀಡ್ರುಗಳು ಮತ್ತೊಬ್ರು ಯಾರು ನಮ್ಮ ಮುಖಂಡರು ಬ್ಯಾಂಕಿಗೆ ಬರಬೇಕು, ಎಲ್ಲದಕ್ಕೂ MLA ನಾನೇ ನಿಲ್ಲಬೇಕು, DCB ನಾನೇ ನಿಲ್ಬೇಕು ಅಂಥೇಳಿ ಭಾವನೆ ನಮ್ಮ ಜನರಲ್ಲೂ ಬರ್ಬೋದು. ಮತ್ತು ಆ ಥರ ಭಾವನೆಯೂ ಇಲ್ಲ. ಅದಕ್ಕೆ ನನಗೆ ಮೊದಲಿಂದ DCC ಬ್ಯಾಂಕ್ ಡೈರೆಕ್ಟಾಗಿ ಬರೋ ಅಂದರೆ ಇಚ್ಛೆ ಅಲ್ಲ. ಆದರೆ DCC ಬ್ಯಾಂಕಿನ ಎಲ್ಲರನ್ನೂ ಗೆಲ್ಲಿಸಿ ಒಳ್ಳೆಯ ಆಡಳಿತ ನಡೆಸೋಕೆ ಮಾರ್ಗದರ್ಶನ ಮಾಡಬೇಕಂತ ಆ ಪ್ಲ್ಯಾನಲ್ಲಿ ಇದ್ದೀನಿ ನಾನು. ಸೊ ನಾವೆಲ್ಲ ಸೆಕೆಂಡ್ ಲೈನ್ ಲೀಡ್ರನ್ನ ಗೆಲ್ಲಿಸ್ತಾರಂಥ ಪ್ರಯತ್ನ ಮಾಡ್ತೀವಿ, ನಾವು ನಿಲ್ಲೋದಿಲ್ಲ. ಸರ್, ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ಯಾವ ಚುನಾವಣೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಸಹಕಾರಿ ರಂಗ ಆಗಿರ್ಬೋದು, ಬೇರೆ ಬೇರೆ ಎಲೆಕ್ಷನ್ ಆಗಿರ್ಬೋದು, ನೀವು ಅವಿರೋಧಕ್ಕೆ ಭಾಳಷ್ಟು ಮಹತ್ವ ಕೊಟ್ಕೊತ ಬಂದಿದ್ದೀರಿ. ಮತ್ತು ಈ ಹಿಂದೆ ಬಂದಂಥ ಚುನಾವಣೆಯನ್ನು ನಾವು DCC ಬ್ಯಾಂಕ್ ಚುನಾವಣೆಯನ್ನು ಗಮನಿಸಿದ್ರೆ ನೀವು ಅವಿರೋಧ ಮಾಡ್ಕೋತಾನೆ ಬಂದಿದ್ದೀರಿ. ಆದರೆ ಈ ಚುನಾವಣೆಯಲ್ಲಿ ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದರೆ ನೋಡ್ರಿ, ಯಾಕಂದರೆ ಅಕ್ಟೋಬರ್ 19 ನಡೆಯುವಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ಹೇಳಿ ಇನ್ನೂ ಭಾಳ ಟೈಮ್ ದೂರ ಇದೆ. ಸೊ ಸದ್ಯ ಮಟ್ಟಿಗೆ ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ, ಅಂದರೆ ಎಲ್ಲ ಕಡೆ ಚುನಾವಣೆ ಆಗ್ಬೋದು ಅಂಥೇಳಿ. ಆದರೆ ಬರ್ತಾ ಎಲ್ಲ ಮುಖಂಡರು ಹಿರಿಯರೆಲ್ಲ ಕೂಡಿ ಸ್ವಲ್ಪ ಎಲ್ಲರಿಗೂ ಮನವರಿಕೆ ಮಾಡಿದರೆ ಬಹಳ ಕಡೆ ಅವಿರೋಧ ಆಯ್ಕೆನೂ ಆಗ್ಬೋದು. ಕೆಲವೊಂದು ಕಡೆ ಜೋರಾಗಿ ಚುನಾವಣೆ ನಡಿಬೋದು, ಕೆಲವೊಂದು ಕಡೆ ನಾಮಕೆ ವಾಸ್ತಿನ ಚುನಾವಣೆ ನಡಿಬೋದು. ಇನ್ನೂ ಟೈಮ್ ಇದೆ, ಇನ್ನೂ ಅವಿರೋಧ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಗದಿಲ್ಲದೆ ಅನಿವಾರ್ಯವಾಗಿ ಚುನಾವಣೆ ಮಾಡ್ತೀವಿ. ಸರ್, ನಿಮ್ಮ ಗ್ರೂಪಲ್ಲಿ, ನಿಮ್ಮ ಮನದಲ್ಲಿ ಯಾರ್ಯಾರಿದ್ದಾರೆ, ಜೊತೆಗೆ ಯಾರ್ಯಾರು ಹೋಗಿದ್ದಾರೆ ಹೊರಗೆ ನಮ್ಮ ಗುಂಪಿನಲ್ಲಿ ಅಂತೇಳಿ? ಗುಂಪಿನಲ್ಲಿ ಅಂದರೆ ಯಾರು ವಿಶೇಷ ಮೊದಲಿಂದ ಎಲ್ಲರೂ ಕೂಡಿನ ನಾವು ಚುನಾವಣೆ ಮಾಡ್ತಿದ್ದೀವಿ. ಸೊ ಇತ್ತೀಚೆಗೆ ಅಂದರೆ ಸುಮಾರು ಒಂದು 7-8 ತಿಂಗಳ ಬೆಳವಣಿಗೆಯಲ್ಲಿ ಹಿಂದೆ ರಮೇಶ್ ಕತ್ತಿಯವರು DCC ಬ್ಯಾಂಕ್ ಅಧ್ಯಕ್ಷರಿದ್ದರು. ಆಮೇಲೆ ಅವ್ರು ಇಳಿದ ನಂತರ ಈಗ ಅಪ್ಪಸಾಬ್ ಕುಲಗೋಡೆ ರಾಯಭಾಗದವ್ರ ಅಧ್ಯಕ್ಷರಾದರು. ಈಗೆಲ್ಲ ಗ್ರೂಪ್ ಒಂದೇ ಇದೆ, ಒಬ್ಬರಿಬ್ಬರು ಆಚೆ ಈಚೆ ಹೋಗಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ನಾವೇನು ಒಂದು ಗ್ರೂಪಾಗಿ DCC ಬ್ಯಾಂಕ್ನಾಗ 2015ರಲ್ಲಿ ಗೆದ್ದೀವಿ, 20ರಲ್ಲಿ ಗೆದ್ದಿದ್ವಿ, ಎಲ್ಲ ಅದೇ ಗುಂಪಿದೆ ರೀ. ಒಂದಿಬ್ಬರು ಆಚೆ ಕಡೆ ಹೋಗಿರ್ತಾರೋ, ಮತ್ತು ಮುನ್ನೂ ಟೈಮ್ ಇದೆ, ನೋಡೋಣ ಏನಾಗುತ್ತೆ ಇರೋದು. ಇತ್ತೀಚೆಗೆ ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ ಬರ್ತಕ್ಕಂಥ ಮಠದಲ್ಲಿ ಒಂದು ಸಭೆ ನಡೀತು. ಜಾರಕಿಹೊಳಿ ಸಹೋದರರು ಏನಂತಂದರೆ ಸಹಕಾರಿ ರಂಗವನ್ನು ಹೈಜಾಕ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಒಂದಾಗಬೇಕು, ನೀವೆಲ್ಲ ಒಂದೇ ವೇದಿಕೆಯಲ್ಲಿ ಬರಬೇಕು ಅಂತೇಳಿ. ಆ ಸಭೆ ವಿಚಾರ ತಮಗೆ ಗೊತ್ತಿದೆ ಸರ್? ಗೊತ್ತಿದೆ ರೀ. ಈಗ ತಾವು ಹೇರಿಲ್ಲ ಅಂದ್ರೆ ಮಹಾರಾಷ್ಟ್ರಗೆ ಕೋಲ್ಹಾಪುರ ಜಿಲ್ಲೆಯಲ್ಲಿರುವಂಥ ಕನ್ನೇರಿ ಮಠದ ಪೂಜ್ಯರು ಗುರುಗಳು ಅಂದ್ರೆ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಕನ್ನೇರಿ ಮಠದ ಅಜ್ಜಾರ ಅಂದರೆ ಬೆಳಗಾವಿ ಜಿಲ್ಲೆ ಇರ್ಬೋದು, ಮಹಾರಾಷ್ಟ್ರಲ್ಲಿ, ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಅತ್ಯಂತವಾದಂಥ ಗೌರವ ಇದೆ. ಯಾಕಂದ್ರೆ ಕನ್ನೇರಿ ಮಠ ಪೂಜ್ಯರು ಗುರುಗಳು ಯಾವತ್ತಲೂ ಅವರು ಸಮಾನತೆ ಇರಬೇಕಂತ ಬಯಸೋರು. ಅವ್ರು ಯಾವಾಗ ಅಂದರೆ ಎಲ್ಲರೂ ಸಮಾನತೆ ಇರಬೇಕು ಮತ್ತು ಹಿಂದುತ್ವ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಪೂಜ್ಯರವರು. ಅಲ್ಲೊಂದು ಸಭೆ ಆಗಿತ್ತು, 2 ಸಭೆ ಆದವ್ರಿ. ಸಭೆ ಆದಾಗ ಸೊ ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರು ಹೋಗಿ ಸೇರಿದ್ರು. ನನಗೆ ಇದ್ದಂಥ ವಿಷಯ, ಬೆಳಗಾವಲ್ಲಿ ಒಂದು ದೊಡ್ಡ ಪ್ರಮಾಣ ಹಾಸ್ಟೆಲ್ ಕಟ್ಟಬೇಕಂತೇಳಿ ಸಭೆ ಸೇರಿದ್ರು ಅಂತ ಗೊತ್ತಾಯಿತು. ಆದರೆ ವಿಶೇಷವಾಗಿ ರಾಜಕಾರಣಿಗಳು ಎಲ್ಲ ಸೇರಿದಾಗ ಸೊ ಅಲ್ಲಿ ಅದ್ರ ಜೊತೆ ರಾಜಕೀಯವಾಗಿ ಚರ್ಚೆ ಖಂಡಿತ ಆಗ್ತಾವ್ರೆ. ಯಾಕಂದ್ರೆ ಆಗೋದಿಲ್ಲ ಅನ್ನೋದಿಲ್ಲ, ರಾಜಕೀಯವಾಗಿ ಚರ್ಚೆ ಖಂಡಿತ ಆಗ್ತಾವೆ. ಸೊ ಅಲ್ಲಿ ಕೆಲವೊಂದು ಜನ ಹೋಗಿದ್ದರು, DCC ಬ್ಯಾಂಕ್ ವಿಚಾರನ ಪ್ರಸ್ತಾವ ಮಾಡಿದರು. ಕೆಲವೊಂದು ಜನ ನಮ್ಮ ಕಡೆ ಇದ್ದಂಥ ಅನೇಕ ಜನ ಲಿಂಗಾಯತರ ಮುಖಂಡರು ಆ ಸಭೆಯಲ್ಲಿ ಹೋಗಿದ್ದರು, ಭಾಗವಹಿಸಿದ್ರು. ನನಗೂ ಕೇಳಿದ್ರು, ನೀವು ಹೋಗ್ರಿ, ಪೂಜ್ಯರಿಗೆ ಭೇಟಿ ಆಗ್ರಿ, ಸಭೆಯಲ್ಲಿ ನೀವು ಭಾಗವಹಿಸಿ ಅಂದಾಗ ಅಲ್ಲಿ ಅನೇಕ ವಿಚಾರಗಳೆಲ್ಲ ಚರ್ಚೆ ಆದ್ವಿ. ಅದಾದ ನಂತರ ಸೊ ಪೂಜ್ಯರವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಕಳಿಸಿರ್ತಾರೋ. ಈಗ ನಮ್ಮವರೆಲ್ಲ ಬಂದ ಕೇಸ್ ನಾವು ಒಟ್ಟಿಗೆ ಅದಾದ ನಂತರ ಮತ್ತೊಂದು ನಾವು ಮೀಟಿಂಗ್ ಮಾಡಿದ್ವಿ. ಅಣ್ಣಾಸಾಬ್ ಜೊಲ್ಲೆ ಅವ್ರ ನೇತೃತ್ವದಲ್ಲಿ ಎಕ್ಸಾಂಬಾದಲ್ಲಿ ಅವ್ರ ಬ್ಯಾಂಕಲ್ಲಿ ನಾವು ಮೀಟಿಂಗ್ ಮಾಡಿದ್ವಿ. ಸೊ ಅದಕ್ಕೆ ಆ ಸಭೆಗೆ DCC ಬ್ಯಾಂಕಿಗೆ ರಾಜಕೀಯ ಹೋಲಿಕೆ ಮಾಡೋಕ್ಕೆ ಆಗೋದಿಲ್ಲ. ಆ ಸಭೆ 2 ಸಭೆ ಆಯಿತು. ಪೂಜ್ಯರು ಎಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡಿ ಕಳಿಸ್ಯಾರು. ಸೊ ಅದಕ್ಕೆ ಯಾವತ್ತಲೂ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೂ ಇರುತ್ತೆ. ಸೊ ನಮಗೂ ಒಳ್ಳೇದಾಗುತ್ತೆ ರೀ. ಸರ್, ದಿವಂಗತ ಉಮೇಶ್ ಕತ್ತಿ ಅವರು ನೀವು ಸ್ನೇಹಿತರು, ಜೊತೆಗೆ ರಾಜಕಾರಣವನ್ನು ಮಾಡ್ಕೊತ ಬಂದವರು. ಇತ್ತೀಚೆಗೆ ತಾವು ರಮೇಶ್ ಕತ್ತಿ ಅವರನ್ನು ಸುಮಾರು 9 ವರ್ಷಗಳ ಕಾಲ ಬೆಂಬಲಿಸ್ತಾ ಬಂದು ಅವ್ರನ್ನ DCC ಬ್ಯಾಂಕ್ ಅಧ್ಯಕ್ಷರನ್ನ ಮಾಡಿದ್ರಿ. ಇತ್ತೀಚೆಗೆ ಅವರನ್ನು ಕೆಳಗಿಳಿಸಲಾಯಿತು. ಅದಾದ ನಂತರ ಸರ್ ಏನಾಯಿತು ಆ್ಯಕ್ಚುಲಿ ಕತ್ತಿಯವರಿಗೆ, ನಿಮಗೆ ಏನು ನಡೀತಾ ಇದೆ ಅಂತ? ಇಲ್ಲ, ಈಗ ನೋಡ್ರಿ, ತಾವು ಹೇಳ್ದಂಗೆ ದಿವಂಗತ ಉಮೇಶ್ ಕತ್ತಿಯವರು ನಾವೆಲ್ಲ ಭಾಳ ಅಂದ್ರೆ ಆತ್ಮೀಯವಾಗಿದ್ದವರು. 2015ರಲ್ಲಿ DCC ಬ್ಯಾಂಕ್ ನಡೆದಂಥ ಚುನಾವಣೆ ತಾವು ಸಾಕ್ಷಿ ಇದ್ದೀರಿ ಅದಕ್ಕೆ. ಯಾಕಂದ್ರೆ ಅವತ್ತು ನಡೆದಂಥ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವ್ರ ಕಡೆ ಕೇವಲ 2 ಮತಗಳಿದ್ದು, ನಾವು 7 ಜನ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಆವಾಗ ಅವ್ರು 9 ಜನ ಆದರೂ, ಲಕ್ಷ್ಮಣ್ ಸವದಿ 8 ಜನ ಆದಾಗ ಆವಾಗ ರಮೇಶ್ ಕತ್ತಿಯವರು 1 ಹೋಟ್ಲಿಗೆ ಗೆದ್ದು DCC ಬ್ಯಾಂಕ್ ಅಧ್ಯಕ್ಷ ಆದರು.
ಆದ ನಂತರ ನಾವು 5 ವರ್ಷ ಎಲ್ಲರೂ ಕೂಡಿ ರಮೇಶ್ ಕತ್ತಿಯವರು, ಉಮೇಶ್ ಕತ್ತಿಯವರು, ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಭಾಳ ಸಂಬಂಧ ಚೆನ್ನಾಗಿದ್ದೇ ನಾವು ಬಂದಿದ್ವಿ. ಅದರಂತೆ 2020ರಲ್ಲಿ ಮತ್ತೆ ಚುನಾವಣೆ ಆಯಿತು. ಆದಾಗನೂ ಭಾಳ ವಿರೋಧ ಆಗಿತ್ತು. ಆವಾಗೂ ರಮೇಶ್ ಕತ್ತಿ ಅಧ್ಯಕ್ಷರಾದರು, ಉಪಾಧ್ಯಕ್ಷ ಸುಭಾಷ್ ಢವಳೇಶ್ವರ್ ಆದರು, ಅಪೇಕ್ಷ ಬ್ಯಾಂಕ್ ಲಕ್ಷ್ಮಣ್ ಸವದಿ ಹೋದರು. ಎಲ್ಲ ಒಟ್ಟಿಗೆ ಇದ್ವಿ. ಆಮ್ಯಾಗ ನೋಡಿರಿ ಇನ್ನೊಂದು, ನನಗೂ ಜಾರಕಿಹೊಳಿ ಕುಟುಂಬಕ್ಕೂ ಕತ್ತಿಯವ್ರ ಕುಟುಂಬಕ್ಕೂ ನಮಗೆ ವೈಯಕ್ತಿಕವಾಗಿ ಏನೂ ಜಗಳ ಇರೋದಿಲ್ಲ. ವೈಯಕ್ತಿಕವಾಗಿ ಏನೂ ಜಗಳ, ಆದರೆ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರ್ತಾವೆ. ಯಾಕಂದ್ರೆ ಕೆಲವೊಂದು ವಿಚಾರ ಅವರು ಬೇರೆ ಇರ್ತಾವೆ, ಕೆಲವೊಂದು ನಾವು ಬೇರೆ ಇರ್ತೀವಿ. ಇವತ್ತಿಗೂ ರಮೇಶ್ ಕತ್ತಿ ಕುಟುಂಬ ಇರ್ಬೋದು, ಜಾರಕಿಹೊಳಿ, ನಾವು ವೈಯಕ್ತಿಕವಾಗಿ ಅವ್ರಿಗೆ ಏನು ದ್ವೇಷ ಇಲ್ಲ. ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇದ್ದಾವೆ, ಅವು ಖಂಡಿತ ಇರ್ತವೆ. ಯಾಕಂದ್ರೆ ಅಲ್ಲಿ ಲೋಕಲ್ ಸ್ಥಳೀಯ ರಾಜಕಾರಣ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಭಿನ್ನಾಭಿಪ್ರಾಯ. ರಾಜಕಾರಣದಾಗ ನೋಡೋಣ, ಇವತ್ತು ಇದ್ದದ್ದು ನಾಳೆ ಬೇರೆ ಥರ ಇರ್ತೈತಿ, ನಾಳೆ ಇದ್ದದ್ದು ಬೇರೆ ಥರ ಇರ್ತೈತಿ. ಆದರೂ ನಾವು ಎಲ್ಲನೂ DCC ಬ್ಯಾಂಕ್ ಎಲ್ಲರನ್ನೂ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಅಂದರೆ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ ಮುಂದೆ. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಕ್ಷೇತ್ರದಲ್ಲಿ ಬಂದು ಚುನಾವಣೆ ಮಾಡ್ಬೋದು, ಜೊತೆಗೆ ಓಡಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಕಳೆದ 2-3 ದಿನಗಳ ಹಿಂದೆ ರಮೇಶ್ ಕತ್ತಿ ಅವರು ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ, ಯಾರು ಬೇರೆಯವರು ಯಾರೂ ಈ ನನ್ನ ಕ್ಷೇತ್ರಕ್ಕೆ, ಹುಕ್ಕೇರಿ ಕ್ಷೇತ್ರಕ್ಕೆ ಎಂಟ್ರಿ ಮಾಡಬಾರ್ದು ಅನ್ನೋ ಮಾತನ್ನು ಹೇಳ್ತಾರೆ. ಚಾಲೆಂಜ್ ಅನ್ನು ಹಾಕ್ತಾರೆ. ಅನೇರವಾಗಿ ಜಾರಕಿಹೊಳಿ ಸಹೋದರರಿಗೆ ಒಂದು ಧಮಕಿ ಹಾಕೋ ರೀತಿಯಲ್ಲಿ ಮಾತಾಡ್ತಾರೆ. ಆ ವಿಚಾರ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಈಗ ರಮೇಶ್ ಕತ್ತಿಯವರು ಆ ಸಭೆಯಲ್ಲಿ, ನಾನು ಹುಕ್ಕೇರಿಯಲ್ಲಿ ಆಗಿದ್ದ ಸಭೆಯಲ್ಲಿ ನಾನು ಕೇಳಿದ್ದೇನೆ. ಅವರ ಸ್ಪೀಚ್ ಅಂದರೆ ಪೇಪರಲ್ಲಿ ಓದಿದ್ದೆ. ಅವರಂದ್ರೆ ಯಾರನ್ನ ಇಟ್ಕೊಂಡು ಮಾತಾಡೋ ಗೊತ್ತಾಗಿಲ್ಲ. ಅವರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗಂದ್ರು, ಬಾಲಚಂದ್ರ ಜಾರಕಿಹೊಳಿ ಅವ್ರಿಗಂದ್ರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗಂದ್ರು, ಯಾರನ್ನ ಇಟ್ಕೊಂಡು ಈ ಥರ ಮಾತಾಡೋ ಇನ್ನೂ ತನಕ ಆ ವಿಷಯ ಬಹಿರಂಗವಾಗಿಲ್ಲ. ಆದರೆ ನಾನು ನಿನ್ನೆ ಶಂಕೇಶ್ವರ್ ನಾವು ಸಭೆ ಮಾಡಿದಾಗ ನಾನು ಹೇಳಿದೆ, ಯಾಕಂದರೆ 2015ರಲ್ಲಿ ರಮೇಶ್ ಕತ್ತಿ ಅವ್ರಿಗಂದ್ರೆ ಇವನ್ ಯಾರು ಸೂಚಕರು ಸಿದಕಿರಾಕಿಲ್ಲ. ಆನಂದ್ ಮಾಮ್ನಿ ಅವ್ರು ಇವತ್ತಿಲ್ಲ, ಅವರೊಬ್ಬರು ಮಾಡಿ ಇನ್ನೊಬ್ಬರು ಸೂಚಕಿಲ್ದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಸೂಚಕರಾದ್ರೆ. ಆಮೇಲೆ ಬರೀ 2 ಮಂದಿ ಡೈರೆಕ್ಟರ್, ನಾ ಏನಲ್ಲ 7 ಮಂದಿ ಕೂಡಿ ಸಪೋರ್ಟ್ ಮಾಡಿದ್ವಿ. 9 ವರ್ಷ ಅವ್ರು DCC ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರಿ. ಆವಾಗ ಜಾರಕಿಹೊಳಿ ಅವರು ನಿಮ್ಮವರು, ಈಗ ನಿಮಗೂ ನಮಗೂ ರಾಜಕೀಯವಾಗಿ ಸರಿ ಇಲ್ಲ ಅಂದ್ಕಲೆ ಹೊರಗಿನವ್ರು ಅಂತೀರಿ, ಅದಕ್ಕೆ ಹಿಂಗ್ಯಾಕೆ ಅಂತೀರಿ. ಆವಾಗ ಜಾರಕಿಹೊಳಿ ಅವ್ರು ಚಲೋ, ನಿಮ್ಮ ಜೊತೆ ಇದ್ದಾಗ ಜಾರಕಿಹೊಳಿ ಅವ್ರು ಎಲ್ಲ ಚಲೋ, ಅವ್ರು ಹಿಂಗೆ ಜಾರಕಿಹೊಳಿ ಅವ್ರು ಬಿಟ್ಟು ಹೋದ ನಂತರ ಜಾರಕಿಹೊಳಿ ಅವ್ರ ಜೊತೆ ಇದ್ದಾಗ ಏನೂ ಇಲ್ಲ, ಅವ್ರು ನಮ್ಮವರು ಚಲೋ. ಜಾರಕಿಹೊಳಿ ಅವ್ರು ಬಿಟ್ಟು ಹೊರಗೆ ಹೋದ ನಂತರ ಜಾರಕಿಹೊಳಿ ಅವ್ರು ಸರಿ ಇಲ್ಲ, ಕೆಟ್ಟವರು, ಲಿಂಗಾಯತ್ ವಿರೋಧಿ ಅಂತ ನಾವು ಹೊರಗೆ ಬಂದ ನಂತರ ಇದ್ದಾರೆ. ಹಂಗೆ ಯಾಕೆ ಅದು ನೀವು ಇದ್ದಾಗನೇ ನಾವು ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಅದಕ್ಕೋಸ್ಕರ ನಾವು ಹೇಳಿದ್ದೇನೆ, ಈ ಥರ ಅವ್ರು ರಮೇಶ್ ಕತ್ತಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ನೋಡಿ ಅಂದ್ರೆ ಯಾರು ಗೊತ್ತಿಲ್ಲ, ಖರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತಪ್ಪದು. ಯಾಕಂದ್ರೆ ಅವ್ರ ಜೊತೆಗಿದ್ದಾಗ ನಮ್ಮವರು ಹೊರಗೆ ಹೋಗಲೇ ಅವ್ರು ಹೊರಗಿನವ್ರು ಅಂತಾರು. ಅದಕ್ಕೆ ಇದನ್ನು ನೀವು ಹುಕ್ಕೇರಿ ತಾಲೂಕು ಜನತೆನೇ ನೀವು ವಿಚಾರ ಮಾಡತ್ತೇಳಿ ಅವ್ರ ಮುಂದೆ ಪ್ರಶ್ನೆ ಇಟ್ಟು ಬಂದಿದ್ದಾನೆ ಸರ್. ಅವ್ರು ಸವಾಲು ಹಾಕಿದ್ರಿ ಸರ್, ಯಾರು ಹೊರಗಿನವ್ರು ಬರಬೇಡಿ ಅಂತೇಳಿ. ನೀವು ನಿನ್ನೆ ಹೋದ್ರಿ ಸಂಕೇಶ್ವರಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ನಿಂತು ನಿನ್ನೆ ಸಭೆ ಮಾಡಿದ್ರಿ. ಏನು ಸಂದೇಶ ಕೊಟ್ರಿ ಸರ್? ಇಲ್ಲ, ನಾವು ರಮೇಶ್ ಕತ್ತಿ ಆಗಿರ್ಬೋದು, ನಿಖಿಲ್ ಕತ್ತಿ ಅವ್ರಿರ್ಬೋದು, ಅವ್ರಿಗೆ ಚಾಲೆಂಜ್ ಮಾಡಿ ನಿನ್ನೆ ಹೋಗಿಲ್ಲ ನಾವು. ಯಾಕಂದ್ರೆ ಯಾರಿಗೆ ಚಾಲೆಂಜ್ ಮಾಡಬೇಕು, ಯಾರಿಗೆ ಸೆಡ್ ಹೊಡಿಬೇಕತ್ತಿಲ್ಲ. ನಮ್ಮದೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ, ನಾವು ಅಲ್ಲಿ ನಮಗೆ ಭಾಳ ಜನ ಮೊದಲಿಂದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ನಮ್ಮದಂಥ ಜನ ಇದ್ದಾರೆ. ಅವರೆಲ್ಲ MLC ಚುನಾವಣೆ ಎಲ್ಲ ಮಾಡ್ತಾರೆ. ಅವರೆಲ್ಲ ಕೂಡಿ ಸದ್ಯಕ್ಕೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಂದೈತಿ, ನಾವು ಚುನಾವಣೆ ಮಾಡೋಣ, ನೀವೆಲ್ಲ ಬರಬೇಕಂದ್ರೆ. ಅಂದ್ರೆ ಅಲ್ಲಿ ನಮ್ಮ ರಾಜೇಂದ್ರ ಪಾಟೀಲ್ ಅವ್ರು ಇರ್ಬೋದು, ಬಂಡು ಹತ್ನೂರು ಇರ್ಬೋದು, ಅಮರ್ ನಲ್ವಡೆ ಇರ್ಬೋದು, ಸಿರ್ಕೋಳಿ ಅವ್ರು ಇರ್ಬೋದು, ಹಿಂಗೆಲ್ಲ ಭಾಳ ಜನ ಎಲ್ಲರೂ ಸುರೇಶ್ ಹುಂಚಾಳ್ ಅವರು, ಇವರೆಲ್ಲರೂ ಭಾಳ ಜನ ಅಲ್ಲಿ ನಮಗೆ ಕರೆದ್ರೆ ಬರಬೇಕಂತ. ನಾವು ಆಯಿತು, ನೀವು ಕರೆದ್ರಿ ಅಂದ್ರೆ ಕಾರ್ಯಕರ್ತನ ಕರೀರಿ, ನಾವು BJP ಮೀಟಿಂಗ್ ಅಂತ ಬರ್ತೀವಿ ಅಂದು ನಿನ್ನೆ ಹೋಗಿ ನಾವು ಅದೇ ಹೇಳಿದ್ವಿ. ಯಾಕೆ ನಾವು ಅಲ್ಲಿ ಹೋದ್ವು ಅಂದ್ರೆ, ಈಗ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ 6 ಜನ ಅವ್ರನ್ನ ಬಿಟ್ಟು ನಮ್ಮ ಕಡೆ ಬಂದಿದ್ದರು, 6 ಜನ ಡೈರೆಕ್ಟ್ರು. ಈಗ ನಾವು ಚುನಾವಣೆ ಮಾಡೋತ್ನಾಗ ಅಕಸ್ಮಾತ್ ನಾವು ಇಲ್ಲಪ್ಪ, ನಾವು ರಮೇಶ್ ಕತ್ತಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸೀಟ್ ಹಂಚ್ಕೊಂಡು ಅಂದ್ರೆ ನಾಳೆ 6 ಜನ ಬಂದವ್ರ ಪರಿಸ್ಥಿತಿ ಏನು ನೋಡಪ್ಪ, ಜಾರಕಿಹೊಳಿ ಅವ್ರ ಕೆಲಸ ಇದ್ದಾಗ ನಮ್ಮನ್ನು ಕರ್ಕೊಂಡ್ರು, ಆಮೇಲೆ ನಮ್ಮನ್ನು ಕೈ ಬಿಟ್ಟರು ಅಂಥೇಳಿ ಆಗಬಾರ್ದು. ಮತ್ತು ನಾವು ಇವ್ರು 6 ಜನ ನಮ್ಮ ಜೊತೆಗೆ ಬಂದಾರ, ಇವ್ರಿಗೋಸ್ಕರ ಚುನಾವಣೆ ಮಾಡ್ತೀವಿ, ಇಲ್ಲಿ ಭಾಗದ ರೈತರಿಗೋಸ್ಕರ ಚುನಾವಣೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಇವ್ರನ್ನ ಕೈ ಬಿಡೋದಿಲ್ಲ. ಇವ್ರ ಚುನಾವಣೆ, ಇವ್ರ ಜೊತೆಗೆ ನಿಂತು ನಾವು ಎಲೆಕ್ಟ್ರಿಕಲ್ ಸೊಸೈಟಿ ಚುನಾವಣೆ ಮಾಡಿದ್ರೆ ಅದೊಂದು ಹೋಗಿ ಸಂದೇಶ ಕೊಡ್ಲಿಕ್ಕೆ ಹೋಗಿದ್ದು ನಾವು ಅಲ್ಲಿ. ಸರ್, ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಈ ಬಾರಿ DCC ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಿಮ್ಮ ಅಭ್ಯರ್ಥಿ ಯಾರು? ಈಗ ನೋಡ್ರಿ, ಯಾಕಂದ್ರೆ ನಿನ್ನೆ ಅದನ್ನು ಏನ್ರಿ, ಸುಮಾರು 26 ವರ್ಷದಿಂದಾರೆ ಹುಕ್ಕೇರಿ ತಾಲೂಕಲ್ಲಿ DCC ಬ್ಯಾಂಕಿಗೆ ಚುನಾವಣೆ ಆಗಿಲ್ಲ, 26 ವರ್ಷದಿಂದ. ಸೊ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವು ಹೇಳಿದೆವು, ಯಾಕಂದ್ರೆ ಎಲ್ಲ ಅಲ್ಲಿ ಮುಖಂಡರು ನೀವು ಚರ್ಚೆ ಮಾಡಿ ಒಂದು ಯಾರು ಯೋಗ್ಯ ಅಭ್ಯರ್ಥಿ ಹಾಕೋಣ ಅಂಥೇಳಿ ನೀವು ನಿರ್ಧಾರ ಮಾಡಿದ್ರೆ ನಾವು ಖಂಡಿತವಾಗಿ ಹುಕ್ಕೇರಿ ತಾಲೂಕಿನ DCC ಬ್ಯಾಂಕ್ ಚುನಾವಣೆ
ಮಾಡೋಣ. ಒಳ್ಳೆ ಅಭ್ಯರ್ಥಿ ನಮ್ಗೆ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ರೆಡಿನೂ ಅದಾರು, ಒಳ್ಳೆ ಅಭ್ಯರ್ಥಿನ ಹಾಕೋಣ. ಮತ್ತು ಚುನಾವಣೆ ಆಗಬೇಕು. ಯಾಕಂದ್ರೆ ನೋಡಿ 25 ವರ್ಷ ಗ್ಯಾಪ್ ಆಗಬಾರ್ದು. ಯಾಕಂದ್ರೆ ಅಲ್ಲಿ ಸೊಸೈಟಿ ಅಧ್ಯಕ್ಷರು, ಅಲ್ಲಿ ಸದಸ್ಯರು, ಕಾರ್ಯದರ್ಶಿ ಯಾವ್ರಿಗೆ ಹೋಗಿ 5 ವರ್ಷಕ್ಕಾರ ನಾವು ಮತದಾರರಿಗೆ ಹೋಗಿ ಕೈ ಮುಗಿಬೇಕು, ಕೇಳಬೇಕು ಕೂಡ. ನಾವು 25-30 ವರ್ಷ ಅವಿರೋಧ ಮಾಡ್ಕೋತ ಹೋರ ಸೊ ಮುಂದೆ ಪರಿಸ್ಥಿತಿ ಏನು ಬರ್ತದೆ. ಕೆಲವೊಂದು ಕಡೆ ಅಂದರೆ ಅವಿರೋಧ ಎಲ್ಲನೂ ಆಗಬಾರ್ದು. ಆಯಿತು, 1-2 ಸಲ ಅವಿರೋಧ ಆದ ನಂತರ ಮುಂದೆ ಚುನಾವಣೆ ಆಗಲೇಬೇಕು. ಅದಕ್ಕೆ ಹುಕ್ಕೇರಿ ತಾಲೂಕಿನ ಜನ ಬಯಸಿದ್ರೆ, ಅಲ್ಲಿ ಮುಖಂಡರು ಬಯಸಿದ್ರೆ ನಾವು ಕ್ಯಾಂಡಿಡೇಟ್ ಹಾಕಕ್ಕೆ ರೆಡಿ ಇದೀವಿ. ಚುನಾವಣೆ ಮಾಡೋಕ್ಕೆ DC ಬ್ಯಾಂಕ್ದು ತಯಾರಿದ್ದೀವಿ. ರಮೇಶ್ ಕತ್ತಿ ಅವರನ್ನು ಅಥವಾ ಕತ್ತಿ ಫ್ಯಾಮ್ಲಿಯಿಂದ DCC ಬ್ಯಾಂಕನ್ನು ಕಿತ್ಕೊಂಡ್ರಿ, ಆ ನಂತರ ಫ್ಯಾಕ್ಟ್ರಿಯನ್ನು ಕಿತ್ಕೊಂಡ್ರಿ, ಅದಾದ ನಂತರ ವಿದ್ಯುತ್ ಸರಬರಾಜು ಸೊಸೈಟಿಯನ್ನು ಕಸ್ಕೊಂಡ್ರಿ ಅನ್ನೋ ಒಂದು ಗಂಭೀರ ಆರೋಪ ಇರುವಂಥದ್ದು. ಅದಕ್ಕೆ ತಾವು ಉತ್ತರ ಕೊಡಬೇಕು. ಅಲ್ಲ ನೋಡ್ರೀಗ ಕಿತ್ಕೊಂಡ್ರೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿ 7 ಜನ ಡೈರೆಕ್ಟ್ರು ಅವ್ರಿಗೆ ಅಸಮಾಧಾನ ಆಗಿ ಆ ಫ್ಯಾಕ್ಟ್ರಿನ ಲೀಸ್ಗೆ ತೊಗೊಳತ್ತಾರೋ. ಮತ್ತು ದಿವಂಗತ ಅಪ್ಪನಗೌಡರು ಕಟ್ಟಿದ ಫ್ಯಾಕ್ಟ್ರಿ ಇದು ಲೀಸ್ಗೆ ಹೋಗಬಾರ್ದು, ಇದು ರೈತರ ಫ್ಯಾಕ್ಟ್ರಿ, ರೈತರು ಉಳಿಬೇಕಂತೇಳಿ 7 ಜನ ಡೈರೆಕ್ಟ್ರು AB ಪಾಟೀಲ್ ಅವ್ರ ಮುಖಾಂತರ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಬಂದು ಭೇಟಿ ಆದರು. ಅಣ್ಣಾ ಸಾಹೇಬ್ ಜೊಲ್ಲೆ ಹಂಗೆ ನೀವು ಇದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕು, ನಾವು ಫ್ಯಾಕ್ಟ್ರಿ ನಡೆಸ್ತು ಅಂತಂದರು. ಆಮ್ಯಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ನನಗೆ ಹೇರಿಂಗ್ ಅವ್ರು ಬಂದರು, ಹೆಂಗತ್ತೆ ನೋಡ್ರಿ ನೀವೆಲ್ಲ ಫೈನಾನ್ಸ್ ಪೊಸಿಷನ್ ಏನೈತಿ, ನೀವು ಅದನ್ನು ಇನ್ವೆಸ್ಟ್ ಮಾಡ್ರೆ ಆಗ್ತೈತಿಲ್ಲೋ ನೋಡ್ಕೊರಿ ಅಂದಾಗ ಆಮ್ಯಾಗ ಅಣ್ಣಾ ಸಾಹೇಬ್ ಜೊಲ್ಲೆನೂ ಚರ್ಚೆ ಮಾಡಿದ್ರು. ನನಗೂ ಹೇರಿಂಗ್ ಮಾಡಿದ್ದೀನಿ ಹೆಂಗತ್ತೇಳಿ. ಮತ್ತು ನೀವು ಮಾಡ್ತಿದ್ರೆ ಆ ಫ್ಯಾಕ್ಟ್ರಿ ಅಪ್ಪನಗೌಡರು ಕಟ್ಟಿದ ಫ್ಯಾಕ್ಟ್ರಿ ಲೀಸ್ಗೆ ಹೋಗಬಾರ್ದು, ಮತ್ತು ರೈತರಿಗೆ ಉಳಿಬೇಕಂದ್ರೆ ನೀವು ಮತ್ತು ಆ ಥರ ವರ್ಕೌಟ್ ಆಗ್ತಿದ್ರೆ ಮಾಡಂದಾಗ ಸೊ AB ಪಾಟೀಲ್ ಕರ್ಕೊಂಬಂದು 7 ಜನ ಡೈರೆಕ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಕೊಟ್ಟರು. ನಾವೆಲ್ಲ ಕೂಡ ಚರ್ಚೆ ಮಾಡಿದ್ವಿ, ಎಲ್ಲ ಮಾಡೋಣ ಅಂತೇಳಿ. ಸೊ ಇಮ್ಮಿಡಿಯೇಟ್ ಆ ಫ್ಯಾಕ್ಟ್ರಿಗೆ ರೈತರಿಗೆ ಅಂದ್ರೆ ಬಿಲ್ ಕೊಡೋಕೆ ದುಡ್ಡು ಇರೋಕ್ಕಿಲ್ಲ. ಆ ಟೈಮ್ದಾಗ DCC ಬ್ಯಾಂಕ್ ಬೆಳಗಾಂ, ಕೋಲ್ಹಾಪುರ ಕೂಡಿ ಅವ್ರಿಗೆ ಸಾಲ ನಾವು ಕೊಟ್ಟಿವಿ. ಕೊಟ್ಟ ನಂತರ ಬಿಲ್ ಹೋಯ್ತು ರೈತರಿಗೆ. ಆಮೇಲೆ ಅಲ್ಲಿ ಫ್ಯಾಕ್ಟ್ರಿ ನಡಿಬೇಕಂದ್ರೆ ಇಮ್ಮಿಡಿಯೇಟ್ 100 ಕೋಟಿ ರೂಪಾಯಿ ಬೇಕಾಯ್ತು. ಟೋಟಲ್ 380 ಕೋಟಿ ಬೇಕಾದಕ್ಕೆ 100 ಕೋಟಿ ಬೇಕಾಯಿತು. ಜೊಲ್ಲೆಯವ್ರಂದರು ಹಂಗಾರೆ ನಾವೆಲ್ಲರೂ ಸೇರಿ ಕೂಡ್ಕೇಸಿ ಮಾತಾಡ್ಕೊಂಡು ದುಡ್ಡು ಹಾಕ್ತೀನಿ, ಸೊ ಸರಿಯಾಗಿ ಫ್ಯಾಕ್ಟ್ರಿ ನಡೆಸೋಣ ಅಂತೇಳಿ. ಸೊ ಅವರಿದ್ದವರು 100 ಕೋಟಿ ದುಡ್ಡು ಹಾಕಿಬಿಟ್ಟು ಫ್ಯಾಕ್ಟ್ರಿ ನಡ್ಸೋಕೆ ಶುರು ಮಾಡುವ. ಆದರೆ ಜೊಲ್ಲೆಯವ್ರ ವಾದ ಏನೋ ವಾದ ಕರೆಕ್ಟ್ ಇದೆ. ಯಾರ ದುಡ್ಡು ಹಾಕಿರ ಒಂದು 100 ಕೋಟಿ 300 ಕೋಟಿ ಅಂದರೆ ಒಂಥರ ಒನ್ ಮ್ಯಾನ್ ಶೋ ಇದ್ದರೆ ಚೆನ್ನಾಗಿ ನಡೀತದೆ. ಕೆಡೋಕ್ಕೂ ಒನ್ ಮ್ಯಾನ್ ಶೋನೂ ಆಗ್ತೈತಿ, ಚಲೋ ಮಾಡೋಕ್ಕೂ ಒನ್ ಮ್ಯಾನ್ ಶೋನೂ ಆಗ್ತೈತಿ. ಅದಕ್ಕೆ ಒಳ್ಳೆಯ ದೃಷ್ಟಿಯಿಂದ ಒನ್ ಮ್ಯಾನ್ ಶೋ ನಡೆಸ್ಬೇಕಂತೇಳಿ ಅವರು ಸ್ವಲ್ಪ ಜಾಸ್ತಿ ಇಂಟ್ರಿಫಿಯರ್ ಆಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಡೈಲಿ ನಡೆಸಕತ್ರು. ಅದು ಇವ್ರು ಡೈರೆಕ್ಟ್ರುಗಳಿಗೆ ಆಮ್ಯಾಗ ನೀವು ಇಂಟ್ರಿಫಿಯರ್ ಯಾಕೆ ಆಗ್ತೀರ ಅದು ಕ್ವಶನ್ ಮಾಡಕತ್ರು. ನಾವು ಹೇಳಿದ್ವಿ, ಯಾಕಂದ್ರೆ ದುಡ್ಡು ಹಾಕಿದಾರೆ ಅವ್ರದ್ದಂದ್ರೆ ಮಾರ್ಗದರ್ಶನ ಬೇಕಾಗ್ತೈತಿ, ನೀವು ಹಂಗೆ ಮಾಡಬೇಡ್ರಿ, ಕರೆಕ್ಟಾಗಿ ಮಾಡ್ಕೊಂಡ್ರು. ಇನ್ನೂ 200 ಕೋಟಿ ದುಡ್ಡು ಹಾಕ್ತಾರೆ. 300 ಕೋಟಿ ಹಾಕಿ ಫ್ಯಾಕ್ಟ್ರಿ ಭಾಳ ಚೆನ್ನಾಗಿ ನಡಿತೈತಿ, 10 ಲಕ್ಷ ಕ್ರಷಿಂಗ್ ಆಗ್ತೈತಿ, ರೈತರಿಗೆ ಒಳ್ಳೇದಾಗ್ತೈತಿ, ನೌಕರಸ್ಥರಿಗೆ ಒಳ್ಳೇದಾಗ್ತೈತಿ ಅಂತೇಳಿ ಹೇಳಿದರು. ಆಮೇಲೆ ಬರ್ತಾ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲ ಅಸಮಾಧಾನ ಆಗಿ ಮತ್ತು AB ಪಾಟೀಲ್ ಕಡೆ ಹೋದರು. AB ಪಾಟೀಲ್ ಮತ್ತು ಅವ್ನು ರಮೇಶ್ ಕತ್ತಿ ಕಡೆ ಕರ್ಕೊಂಡು ಹೋದರು. ಆಮೇಲೆ ಇಲ್ಲ ಫ್ಯಾಕ್ಟ್ರಿ ನಾವೇ ನಡೆಸ್ತು ಹಂಗೆ ಹಿಂಗಂತಿಲ್ಲ ಅಂದರು. ಆಮ್ಯಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಕಡೆ ನಮ್ಮ ಕಡೆ ಬಂದರು ಅವರು. ಇಲ್ಲ ನಾವು ಫ್ಯಾಕ್ಟ್ರಿ ನಾವೇ ನಡೆಸ್ಕೊತ ಅಂದ್ಕಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೇರು, ನಾನು 100 ಕೋಟಿ ದುಡ್ಡು ಹಾಕಿದ್ದೀನಪ್ಪ, ಹಂತವಾಗಿ ಆ ದುಡ್ಡು ತೆಗೆದು ಕೊಡಬೇಕು. ಆಮೇಲೆ ನಾವಿಬ್ಬರು ಹೇಳಿದೆವು, ನೀವು ಎಲ್ಲೇ ಹೋಗ್ರಿ ಅಪ್ಪನಗೌಡರು ಕಟ್ಟಿದ ಫ್ಯಾಕ್ಟ್ರಿ ಐತಿ, ಅದು ಮುಳುಗಬಾರ್ದು, ರೈತರು ನಿಮಗೆ ದೇವರು ಒಳ್ಳೇದಾಗಲಿ ಅಂತೇಳಿ ಆ ಡೈರೆಕ್ಟ್ರನ್ನ ವಾಪಸ್ ಕಳಿಸಿದ್ವು ನಾವು. ಈಗ ಒಂದು ವಿಚಾರ ರಮೇಶ್ ಕತ್ತಿ ಅವರು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಕೆಲವರು ಎಂಟ್ರಿ ಆಗಿದ್ದಾರೆ, ಅವ್ರ ಕ್ಷೇತ್ರಕ್ಕೂ ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಅವ್ರ ಕ್ಷೇತ್ರಕ್ಕೂ ಎಂಟ್ರಿ ಆಗ್ತೀನಿ. ಇಲ್ಲ ನೋಡ್ರಿ, ಈಗ ನಾವು ನಿನ್ನೆ ಅದನ್ನೇ ಹೇಳಿದ್ದೀವಿ. ಈಗ ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕತಿ ಯಾರು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ರೀ. ನಾನು ಹೇಳಿದೆ ರೀ, ಸೊ ರಮೇಶ್ ಕತ್ತಿ ಅವ್ರು ಇರ್ಬೋದು, ನಿಖಿಲ್ ಕತ್ತಿ ಅವ್ರು ಇರ್ಬೋದು, ನೀವು ನಮ್ಮ ಕ್ಷೇತ್ರಕ್ಕೆ ನಮ್ಮ ತಾಲೂಕು ಮೂಡಲಿಗೆ ಬರ್ಬೋದು, ಗೋಕಾಕ್ ಬರ್ಬೋದು, ನಿಮ್ಮ ಸ್ವತಂತ್ರ. ನೀವು ಬಂದಾಗ ನಾವು ಯಾರಿಗೂ ಈ ಸಭೆಗೆ ಹೋಗಬೇಡ್ರಿ, ಅವ್ರ ಕಡೆ ಹೋಗಬೇಡ್ರಿ ಯಾರಿಗೂ ಅನ್ನೋದಿಲ್ಲ. ನೀವು ಬರ್ರಿ, ಸಭೆ ಮಾಡಿರಿ, ಬೇಕಾದ ಮಾಡಿರಿ, ನಿಮ್ಗೆ ಹಕ್ಕಿದೆ. ಈಗ ರಮೇಶ್ ಅವ್ರು ಕತ್ತಿ ಅವ್ರು ಬಂದರೆ ನಮ್ಮದೇನು ಅಭ್ಯಂತರ, ನಾವು ಅವ್ರ ತಾಲೂಕು ಹೋಗಿದ್ನಾಗ ಅವ್ರು ನಮ್ಮ ತಾಲೂಕು ಬಂದರೆ ನಾವು ಕ್ವಶನ್ ಮಾಡೋಕೆ ನಾವೇ ಇರೋದಕ್ಕೆ ಅದೇನಿಲ್ಲ, ಬರ್ಬೋದು ರೀ ಅವರು. ಸರ್, ಕತ್ತಿ ಅವರಿಗೆ ನಿಮಗೆ ಆ್ಯಕ್ಚುಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದ್ದಿರಲಿ ಅಂತ ಯಾವ ವಿಚಾರಕ್ಕೆ ಸ್ಟಾರ್ಟ್ ಆಯಿತು ಅಂತ? ಅಲ್ಲ ನಾ ಏನಿಲ್ಲ ರೀ, ವೈಯಕ್ತಿಕವಾಗಿ ನಮಗೂ ಅವ್ರಿಗೆ ಏನೂ ದ್ವೇಷ ಇಲ್ಲ. ರಮೇಶ್ ಕತ್ತಿ ಅವ್ರಿಗೆ, ನಿಖಿಲ್ ಕತ್ತಿ ನಾ ಏನು ರಾಜಕೀಯವಾಗಿ ಕೆಲವೊಂದು ಭಿನ್ನಾಭಿಪ್ರಾಯ ಅದಾವೆ. ಅವ್ರ ವಿಚಾರ ಬೇರೆ ಅದಾವೆ, ನಮ್ಮ ವಿಚಾರ ಬೇರೆ ಅದಾವೆ, ಅವನ್ನೆಲ್ಲ ಬಹಿರಂಗ ಪಡಿಸೋಕ್ಕಾಗೋದಿಲ್ಲ ರೀ. ಸೊ ಅದಕ್ಕೆ ಆ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಾವು ಬೇರೆ ಬೇರೆ ಆಗಿದ್ದೀವಿ. ಅವ್ರ ರಾಜಕೀಯ ಭಿನ್ನಾಭಿಪ್ರಾಯ ಎಲ್ಲ ಕರೆಕ್ಟ್ ಇದ್ದರೆ ಇವತ್ತು ನಾವು ಅವ್ರು ಬೇರೆ ಆಗೋ ಪ್ರಶ್ನೆ ಇದ್ದಾಗ DCC ಬ್ಯಾಂಕ್ ಅಧ್ಯಕ್ಷ ಅವರೇ ಇರ್ತಿರು, ಮುಂದೆ ಚುನಾವಣೆದಾಗ ಎಲ್ಲನೂ ಕೂಡೇ ಇರ್ತಿದ್ವಿ ನಾವು. ಅದಕ್ಕೋಸ್ಕರ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರೋದ್ರಿಂದ ಬೇರೆ ಬೇರೆ ಆಗಿದ್ದು ರೀ. ಸರ್, ಒಂದು ವಿಚಾರ, ಸತೀಶ್ ಜಾರಕಿಹೊಳಿ ಅವ್ರ ಮಗ ಬೆಳಗಾವಿ ಗ್ರಾಮೀಣ
ಆ, ಕ್ಷೇತ್ರದಿಂದ ನಿರ್ದೇಶಕರಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಇದೆ. ಅದು ಏನಾದರೂ ಚರ್ಚೆ ಆಗ್ತಾ ಇದೆ ಸರ್? ಇಲ್ಲ, ಈಗ ಯಾಕಂದ್ರೆ ಮೀಡಿಯಾದಾಗ ಅಂದ್ರೆ ಇಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಾಗ ರೀ, ಸೊ ಖಂಡಿತವಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಸೊ ಅಕ್ಟೋಬರ್ 19ಕ್ಕೆ ಅಂದರೆ ನಮ್ಮದು ಈ ಚುನಾವಣೆ ನಡೀತಿದೆ. ಇನ್ನೂ ಆಗಸ್ಟ್, ಸೆಪ್ಟೆಂಬರ್ ಅಂದರೆ ಇನ್ನೂ ಒಂದು 80 ದಿನ ಚುನಾವಣೆ ಇದೆ ರೀ. 80 ದಿನ ಚುನಾವಣೆ ಇದ್ದರೆ ಸೊ ಅದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ನಾವು ಕೂಡ ಡಿಸಿಷನ್ ತೊಗೊಂಡು ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಅವ್ರು ಯಾರಿಗೆ ನಿಲ್ಲಿಸಂತಾರಲ್ಲ ಅವ್ರಿಗೆ ನಿಲ್ಲಿಸ್ತು. ಸತೀಶ್ ಅವರ ಡಿಸಿಷನ್ ತೊಗೋಬೇಕು. ಅವ್ರು ಯಾರು ಇನ್ನೂ ತಗ ನಮ್ಮ ಮುಂದೇನು ಹೇಳಿಲ್ಲದು. ಅಕಸ್ಮಾತ್ ಅವ್ರು ಡಿಸಿಷನ್ ತೊಗೊಂಡು ರಾಹುಲ್ಗೆ ನಿಲ್ಸಂದ್ರೆ ರಾಹುಲ್ಗೆ ನಿಲ್ಲಿಸ್ತೀವಿ, ಅಂಕಲಿಗೆ ರಾಜುಗೆ ನಿಲ್ಲಿಸ್ ಅಂಕಲಿಗೆ, ಇವ್ರನ್ನ ಬಿಟ್ಟು ಬೇರೆ ನಿಲ್ಲಿಸೋದು ಬೇರೆ. ಅವ್ರು ಯಾರು ಹೇಳ್ತಾರೆ ಅವ್ರು ನಿಲ್ಲಿಸ್ತೀವಿ. ಈಗ ಇತ್ತೀಚೆಗೆ ಒಂದು ಅನೌನ್ಸ್ ಮಾಡಿಬಿಟ್ಟಿದ್ರಿ ಸರ್, ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಗುಂಪು ಏನಾದರೂ ಗೆದ್ದು ಬಂದರೆ ಲಿಂಗಾಯತರೇ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ. ಸರ್ ಯಾಕೆ ಸರ್ ಒಂದು ಸಮುದಾಯವನ್ನು ನೀವು ಹೇಳ್ತಾ ಇದ್ದೀರಿ, ಏನು ಕಾರಣ ಅಂತ? ಇಲ್ಲ ನೋಡ್ರಿ, ಸಮುದಾಯ ಅಂದ್ರೆ DCC ಬ್ಯಾಂಕ್ ಮೊದಲಿಂದ ಸೊ ಮುರುಗೋಡ ಮಹಾಂತಜ್ಜನ ಪುಣ್ಯದಿಂದ ಯಾವತ್ತಲೂ DCC ಬ್ಯಾಂಕು ಲಿಂಗಾಯತ ಸಮಾಜದ ಆಡಳಿತದಲ್ಲೇ ಬರ್ತಿದೆ. ಅದು ಸೊ ಯಾರೇ ಎಲೆಕ್ಟ್ ಆಗಲಿ, ಡೈರೆಕ್ಟ್ ಯಾರಾದರೂ ಆ ಸಮುದಾಯದಿಂದ ಹೆಚ್ಚಿನ ಆ ಸಮುದಾಯದಂದ್ರೆ ಆ ಬ್ಯಾಂಕ್ ಮ್ಯಾಗ ಭಾರಿ ಒಂಥರ ಕೊಡುಗೆ ಇದೆ. ಲಿಂಗಾಯತ ಸಮಾಜದ ದೊಡ್ಡ ಕೊಡುಗೆ DCC ಬ್ಯಾಂಕ್ ಮ್ಯಾಗ ಇದೆ. ಅದಕ್ಕೋಸ್ಕರ ಮೊದಲಿಂದ ನಡುವೆ ಎಲ್ಲೋ ಮರಾಠ ಸಮಾಜಕ್ಕೆ ಸೇರಿದಂಥ ನಲ್ವಡೆ ಅವರು ಅಧ್ಯಕ್ಷರಾಗಿದ್ದರು, ಆಮೇಲೆ ಹಿರೇರೆಡ್ಡಿ ಅವರು ಆಗಿದ್ದರು, ಒಂದು 2-3 ಜನ ಬೇರೆ ವಿವೇಕರಾವ್ ಪಾಟೀಲ್ ಅವರು ಅಧ್ಯಕ್ಷರಾಗಿ, ಒಂದು 3-4 ಜನ ಬಿಟ್ಟರೆ ಲಿಂಗಾಯತ ಸಮುದಾಯದವರೇ ಇರ್ತಾರೆ. ಅದಕ್ಕೋಸ್ಕರ ಅಲ್ಲ ನಾನಂದರೆ, ಯಾಕಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಸುಮ್ಮನೆ ಭಾಳ ಜನ ರಾಜಕೀಯ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಸುಮ್ಮನೆ ಏನಾಗುತ್ತೆ ರೀ, ಕೆಲವೊಂದು ಜನ ಜಾತಿ ಯಾವಾಗ ತರ್ತಾರೋ, ತಮಗೆ ಅಧಿಕಾರ ಬೇಕಾಗಿತ್ತಂದರೆ ಜಾತಿ ತರ್ತಾರೆ, ಅವ್ರಿಗೆ ಅಧಿಕಾರ ಸಿಕ್ತಂದ್ರೆ ಜಾತಿ ಮರೆತು ಬಿಡ್ತಾರೆ. ಅಂದ್ರೆ ಅವ್ರ ಮಕ್ಕಳನ್ನೋ ಅಥವಾ ಅವ್ರಿಗೆ ಡೈರೆಕ್ಟ್ ಏನಾರು ಆಗೋದು ಬೇಕಾಯ್ತಂದ್ರೆ ಜಾತಿ ಕೂಡಿಸಿ ಮೀಟಿಂಗ್ ಮಾಡ್ತಾರೆ. ಸೊ ಅಂದರೆ ಇನ್ನೊಂದು ಗುಂಪು ಅಂಜಬೇಕಲ್ಲ ರೀ, ಜಾತಿ ಮೀಟಿಂಗ್ ಮಾಡಿದಾರೋ ಅವ್ರನ್ನ ಕರೆದು ಕಾಂಪ್ರಮೈಸ್ ಮಾಡ್ಬೇಕಂತೇಳಿ ಆವಾಗ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದು ಮಾಡ್ತಾರೆ. ಆವಾಗ ಇಲ್ಲಪ್ಪ ಆಯಿತು ನಿನ್ನ ಮಗನೋ ತೊಗೋತು ಅಂದ್ಕೂಲೆ ಅವ್ರಿಗೆ ಜಾತಿ ಇಲ್ಲ ಏನೂ ಇಲ್ಲ, ಎಲ್ಲರನ್ನೂ ಬಿಡ್ತಾರೋ, ತಮ್ಮ ಅಧಿಕಾರ ತೊಗೋತಾರೆ. ಅದಕ್ಕೆ ಇಲ್ಲೆಲ್ಲ ಭಾಳ ಕಡೆ ಜಾತಿ ಹೆಸರು ಹೇಳಿ ರಾಜಕೀಯ ಅಂದರೆ ದುರುಪಯೋಗ ಮಾಡ್ಕೋದು. ಅಂದ್ರೆ ಜಾತಿ ಹೆಸರು ಹೇಳಿದ ನಂತರ ಅವ್ರು ಅಧಿಕಾರ ತೊಗೋತಾರೆ. ಸಮಾಜಕ್ಕೆ ಏನು ಸಮಾಜಕ್ಕೂ ಮಾಡ್ಬೇಕು. ಯಾಕಂದ್ರೆ ಒಂದೊಂದು ಸಲ ಮನುಷ್ಯ ಹೆಂಗಾಗ್ತದೆ, ಜಾತಿ ಮೀರಿ ಬೆಳಿಬೇಕಾಗ್ತದೆ. ಎಲ್ಲ ಜಾತಿ ಮೀರಿ ಎಲ್ಲರನ್ನೂ ವಿಶ್ವಾಸವನ್ನು ಬೆಳೆದ ಚಲೋ ಐತೆ. ಇಲ್ಲಿ ಸಮಾಜದ ಹೆಸರು ಹೇಳ್ಕೊಂಡು ತಾವು ಅಧಿಕಾರ ತೊಗೋತಾರೋ, ಸಮಾಜಕ್ಕೆ ಏನೂ ಮಾಡೋದಿಲ್ಲ. ಹಂಗೆ ಆಗ್ಬಾರ್ದು. ಸಮಾಜಕ್ಕೆ ಮೊದಲು ಒಳ್ಳೇದು ಮಾಡಿ ನೀವು ಅಧಿಕಾರ ತೊಗೋರಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಹಿಂಗೆಲ್ಲ ಇರೋದ್ರಿಂದ ರೀ, ಸೊ ನಾವು DCC ಬ್ಯಾಂಕ್ ಈಗ ಹೇಳಿದನು ನಿಮ್ಮ ಅಂದ್ರೆ ವಾಹಿನಿ ಮುಖಾಂತರ ಹೇಳ್ತೀನಿ, ನಮ್ಮ ಪ್ಯಾನಲ್ 100ಕ್ಕೆ 100 ನಮ್ಮ ಪ್ಯಾನಲ್ ದೇವ್ರ ದಯದಿಂದ ಜನರ ಆಸೆ ಗೆಲ್ತೀವಿ. ನಾವು ಗೆದ್ದ ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಲಿಂಗಾಯತ ಸಮುದಾಯಕ್ಕೆ ಸೇರಿದವ್ರನ್ನ ಅಧ್ಯಕ್ಷ ಮಾಡ್ತೀವಿ. ಸರ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ನೀವು ಗಮನಿಸಿದಿರಿ ಅಂದ್ಕೊಂಡಿದ್ದೀನಿ. ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೋಕಾಕ್ನಲ್ಲಿ. ಜಾರಕಿಹೊಳಿ ಕುಟುಂಬಕ್ಕೆ DCC ಬ್ಯಾಂಕ್ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ. ಅದು ಏನಾದರೂ ತಮ್ಮ ಗಮನಕ್ಕೆ ಬಂದಿದೆ ಅಂತ? ಅನ್ಯಾಯ ಆಗಿದೆ? ಏನು ಅನ್ಯಾಯ ಆಗಿದೆ ಅಂತೀರಿ? ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಹಿಂದೆ ನಾವು ಇಷ್ಟೆಲ್ಲ ಆಗಬೇಕಾಗಿತ್ತು, ನಮಗೆ ಅವಕಾಶಗಳು ಸಿಗಲಿಲ್ಲ ಅಂತ. ಇಲ್ಲ ಏನಾಗ್ತೀರಿ ಅಂದ್ರೆ ಅವರು ಯಾವ ಅರ್ಥದಲ್ಲಿ ರಮೇಶ್ ಅವರು ಹೇಳಿದಾರೋ ಗೊತ್ತಿಲ್ಲ. ಅಂದ್ರೆ ಅಧ್ಯಕ್ಷ ಆಯ್ಕೆ ವಿಚಾರ ಇರ್ಬೋದು ಅಥವಾ ಬ್ಯಾಂಕ್ದು ವಿಚಾರ ಅಥವಾ ಏನಾರ ಅಂತೇಳಿ ಕರೆಕ್ಟಾಗಿ ಗೊತ್ತಿಲ್ಲ. ಅಧ್ಯಕ್ಷ ಏನಾಗ್ತೈತೆ ರೀ, ಎಲ್ಲರಿಗೂ ನಾವು 6-7 ಸೀಟ್ ಗೆದ್ಕೊಂಡು ನಾವು ಎಲ್ಲರನ್ನೂ ಅಧ್ಯಕ್ಷ ಮಾಡೋದಿರ್ತಿತ್ತು. ಕೆಲವೊಂದು ಸಲ ನಾವು ನಿರೀಕ್ಷೆ ಮೀರಿ ಕೆಲಸ ಆಗ್ತಾರೆ. ನಿರೀಕ್ಷೆ ನಾವೇನು ಯಾರಿಗೆ ಸಾಲ ತೊಗೊಂಡು ಲೋನ್ ಇಲ್ಲ, ನಮ್ಮ ಕ್ಷೇತ್ರ ಇರ್ಬೋದು ಅಥವಾ ವಿಶೇಷವಾಗಿ 20 ಇರ್ತೈತಿ 0% ಸಾಲ. ಸೊ ಈಗ ಮೊದಲು 2015ಕ್ಕಿಂತ ಮೊದಲು ನಮ್ಮದೆಲ್ಲ ಗೋಕಾಕ್ ಮೂಡೂಲಿ ತಾಲೂಕು 100 ಕೋಟಿ ಲಿಮಿಟ್ ದಾಟ್ತಿರಕ್ಕಿಲ್ಲ. ಆದರೆ ಈಗ 10 ವರ್ಷ ಒಳಗೆ ನಾವು 400 ಕೋಟಿ ಮ್ಯಾಗ ರೀಚ್ ಆಗಿದ್ವಿ. 450, 500 ಕೋಟಿ ತನಕ ರೈತ ಸಾಲ ಕೊಡೋದು. ಹಿಂಗೆ ಆಗ್ಬೇಕಲ್ಲ. ಅಂದ್ರೆ 0% ಸಾಲ ಬಂತಂದ್ರೆ ರೈತರಿಗೆ ಅನುಕೂಲ ಆಗ್ತೈತಿ. ಹಿಂಗೆ ಇದ್ರೊಳಗೆ ಏನೋ ಇರ್ಬೋದು. ಮತ್ತು ಯಾವ ಆಧಾರ ಮ್ಯಾಗ ರಮೇಶ್ ಅವ್ರು ಹೇಳಿದ್ರೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಸರ್ ಒಂದು ತಾವು ಇತ್ತೀಚೆಗೆ ಕೇಳ್ತಾ ಬಂದಿದ್ದೀರಿ, ಕೆಲವೊಂದು ನಾಯಕರು, ಕಾಂಗ್ರೆಸ್ ನಾಯಕರು ಜೊತೆಗೆ ಒಂದಿಷ್ಟು ಮುಖಂಡರು, ಅವ್ರ ಹೆಸರು ಬೇಡ, ಅವರು ಆರೋಪ ಮಾಡ್ತಾ ಇದ್ದಾರೆ ಏನಂತಂದರೆ DCC ಬ್ಯಾಂಕ್ನಲ್ಲಿ ಕೆಲವರಿಗೆ ಅಕ್ರಮ ಆಗ್ತಾ ಇದೆ, ಕೆಲವರಿಗೆ ಹೆಚ್ಚುವರಿ ದುಡ್ಡನ್ನು ಕೊಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ದಾರೆ, ಅನುಕೂಲ ಆಗೋ ರೀತಿಯಲ್ಲಿ ಕಾನೂನನ್ನು ಮೀರಿ ಕೊಡ್ತಾ ಇದ್ದಾರೆ, ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಪದೇ ಆಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೂ ಇದೆ. ಅವ್ರಿಗೆ ಏನು ಹೇಳ್ತೀರಿ? ಈಗ ನೋಡ್ರಿ, ಯಾಕಂದ್ರೆ ಈಗ ಕೆಲವೊಂದು ಹೇಳ್ತಾರೆ, ಈಗ ಜನ ಡಿಪಾಸಿಟ್ ಇಡ್ತಾರೆ DCC ಬ್ಯಾಂಕ್ ರೀ, ರಿಟರ್ನ್ ಒಳಗೆ 7.75 ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಿರ್ತಾರೆ. ಒಬ್ಬರಿಗೆ 8 ರೂಪಾಯಿ ಕೊಡ್ತಾರೆ, ಒಬ್ಬರಿಗೆ 8 ರೂಪಾಯಿ 10 ಪೈಸೆ ಕೊಡ್ತಾರೆ ಬಡ್ಡಿ. ನೀವು ಡಿಪಾಸಿಟ್ ಇಟ್ಟು ನಂತರ ಆಮ್ಯಾಗ ಡಿಪಾಸಿಟ್ ಇಟ್ಟು ನಾವು ಅಲ್ಲೇ ಒಂದು ದುಡ್ಡು ನೋಡ್ಕೋತ ಕುಂತ್ರೆ ಮತ್ತು ಅವ್ರಿಗೆ ಬಡ್ಡಿ ಹೆಂಗೆ ಕೊಡೋದು ವಾಪಸ್ ರೀ.
ಆ ದುಡ್ಡನ್ನು ನಾವು ದುಡಿಸ್ಬೇಕಲ್ಲ ರೀ. ದುಡಿಸಿದಾಗ ದುಡ್ಡು ಡಬಲ್ ಆಗ್ತೈತಿ, ಇದಾಗ್ತೈತಿ. ವಿಶೇಷವಾಗಿ ಶುಗರ್ ಫ್ಯಾಕ್ಟ್ರಿಗೆ ನಾವು ಸಾಲ ಕೊಟ್ಟರೆ 12.5% ಬಡ್ಡಿ, ಹೈಯೆಸ್ಟ್ ಬಡ್ಡಿ ರೀ. 12 13% ಅಲ್ಲಿ ಜಾಸ್ತಿ ಬಡ್ಡಿ ಸಿಗ್ತೈತಿ. ಬೇರೆ ಬೇರೆ ಇದಕ್ಕೆಲ್ಲ 10% 11% ವೆಹಿಕಲ್ ಲೋನ್ ಹಿಂಗೆ ಹೋಗ್ತೈತೆ. ಅಕಸ್ಮಾತ್ ನಾವು ಯಾವುದೂ ದುಡ್ಡು ದುಡಿಸಿಲ್ಲ ಅಲ್ಲೇ ಕೂತಂದ್ರೆ ನಾವು ಅಪೇಕ್ಷೆ ಬ್ಯಾಂಕ್ ಹೊಳ್ಳಿಟ್ಟು ಅಂತ ತಿಳ್ಕೊರಿ ಅದನ್ನು, ಅಲ್ಲಿ ಬರೀ 6.5% ಬಡ್ಡಿ ಕೊಡ್ತಾರೆ ರೀ. ಆಮ್ಯಾಗ ನಮ್ಮದು ₹1 1.80 ₹2 ಒಳಗೆ ಖರ್ಚಿದೆ ನಮ್ಮದು ಬ್ಯಾಂಕಿಂದ. ಅದನ್ನು ಜೋಡಿಸ್ಬೇಕಲ್ಲ ರೀ. ಈಗ ಜೋಡಿಸ್ಕೊಂಡೆಲ್ಲ ಖರ್ಚು ತೆಗೆದಾಗ ಮುಂದಿನ ಲಾಭ ನಮ್ಮ. ಅದಕ್ಕೆ ಇವ್ರು ಮಾಡ್ತಾರೆ, ನಾವು ಅಕಸ್ಮಾತ್ ನಾವು ಸಾಲ ಕೊಡ್ದಿಲ್ಲ ಅಂದ್ರೆ ವಾಪಸ್ ಗ್ರಾಹಕರಿಗೆ ಅಂದ್ರೆ ಇಟ್ಟಂಥ ಡಿಪಾಸಿಟ್ ನಾವು ಡಿಪಾಸಿಟ್ ಹೆಂಗೆ ಕೊಡಬೇಕು, ಬ್ಯಾಂಕ್ ಹೆಂಗೆ ನಡೆಸ್ಬೇಕು, ಖರ್ಚು ಹೆಂಗೆ ಮಾಡ್ಬೇಕು. ಅದು ಶುಗರ್ ಫ್ಯಾಕ್ಟ್ರಿ ಹೇರಿ ನಾವು ಶುಗರ್ ಫ್ಯಾಕ್ಟ್ರಿಯವರು ಈಗ ನಾವು ಅಪ್ಪಸಾಬ್ ಕುಲ್ಗೋಡೆ ಬಂದ ನಂತರ ಎಷ್ಟು ಲೋನ್ ಕೊಟ್ಟಿದ್ವಿ, ಹಿಂದೆ ರಮೇಶ್ ಕತ್ತಿಯವರಿದ್ದಾಗ ಎಷ್ಟು ಶುಗರ್ ಫ್ಯಾಕ್ಟ್ರಿ ಲೋನ್ ಕೊಟ್ಟರು ಒಂದು ಸಲ ಚಾರ್ಟು. ನಾನೆಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಈಗ ಇಲೆಕ್ಷನ್ ಇದೆ, ಸುಮ್ಮ ಗ್ರಾಹಕರ ಮ್ಯಾಗೆಲ್ಲ ಪರಿಣಾಮ ಬೀರಬಾರ್ದು ಅಂತೇಳಿ ಇಲ್ಲ, ಇಲ್ಲಾಂದ್ರೆ ಅವೆಲ್ಲ ಇದೆ. ಅದಕ್ಕೆ ನಾವು ಚುನಾವಣೆ ಆದ ನಂತರ ಈಗ ಏನು ಡಿ ಸಿ ಬ್ಯಾಂಕ್ ಲೋನ್ ಕೊಟ್ಟಿದ್ದಲ್ಲ, ಮಾರ್ಚ್ ಎಂಟದಾಗ ಎಲ್ಲರದ್ದು ಬಡ್ಡಿ ಅಸಲು ಎಲ್ಲ ಬಂದಿದೆ, ಯಾವುದೂ ಆ ಥರ ಆಗಿಲ್ಲ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಇನ್ನು ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ ನಂತರ ಸೊ ನಮ್ಗೆ ಬರಬೇಕಾದಂಥ ಲೋನು ಬಡ್ಡಿ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ನಿರಂತರ ಪ್ರಕ್ರಿಯೆ. ಮತ್ತೀಗ ಅವ್ರು ಆರೋಪ ಮಾಡ್ತಾರೆ ಭ್ರಷ್ಟಾಚಾರ. ಅಲ್ಲಿ ಏನು ಭ್ರಷ್ಟಾಚಾರ ಮಾಡೋಕ್ಕೆ ಏನೂ ಇರೋದಿಲ್ಲ ರೀ, ಏನೂ ಇರೋದಿಲ್ಲ ಭ್ರಷ್ಟಾಚಾರ ಮಾಡೋಕ್ಕೆ. ಎಲ್ಲ ಶುಗರ್ ಫ್ಯಾಕ್ಟ್ರಿ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ತೈತಿ. ಮತ್ತೀಗ ಕೆಲವೊಂದು ಜನ ಆರೋಪ ಮಾಡಿದಂಥರು ಅದಕ್ಕೆ ಏನಾರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡ್ರೆ ಚಲೋ ರೀ, ಹಂಗೆ ಸುಮ್ಮನೆ ಮಾಡಿದ್ರೆ ಸರಿ ಇರೋದಿಲ್ಲ. ಅದ ರಮೇಶ್ ಜಾರಕಿಹೊಳಿ ಅವರ ಸಕ್ಕರೆ ಕಾರ್ಖಾನೆಗೆ ತಾವು DCC ಬ್ಯಾಂಕ್ನಿಂದ ಸಾಲ ಕೊಟ್ರಿ, ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡ್ರಿ ಮತ್ತು ಅಕ್ರಮವಾಗಿ ಕೊಟ್ರಿ ಅನ್ನೋ ಒಂದು ವಿಚಾರ ಸರ್. ಅಲ್ಲ ಅದೇ, ಯಾಕಂದರೆ ಯಾರು ಅಲಿಗೇಷನ್ ಮಾಡತ್ತಾರಲ್ಲ ರೀ, ಅವ್ರು ಅದನ್ನು ಸರಿಯಾಗಿ ಸ್ಟಡಿನ ಮಾಡುವಾರ್ರಿ. ಯಾಕಂದರೆ NCLT ಒಂದು ಇದಾಯಿತು, ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದ ನಂತರ ಈ ಎಂಥ ಸಿಕ್ ಇಂಡಸ್ಟ್ರಿಗೆ ಸೊ ಅದಕ್ಕೆ ಏನಾರು ಅನುಕೂಲ ಮಾಡ್ತಾರೆ NCLT ಅಂತ ಒಂದು ಇದನ್ನು ತಯಾರು ಮಾಡಿದ್ರು. ಇವ್ರು NCLTಗೆ ಹೋದ್ರಿ. ಇವರು NCLTನ ಆರ್ಡ್ರ್ ಮಾಡಿದೆ, ಇವ್ರದ್ದು ಇಷ್ಟು ಸಾಲಿತ್ತು, ಇದನ್ನೆಲ್ಲ ಇದು ಮಾಡ್ಕೊಂಡು ಇಷ್ಟು ಫೈನಲ್ ನಾವು ಸೆಟಲ್ಮೆಂಟ್ ಮಾಡಿದ್ವಿ, ಇಷ್ಟು ಇವರೆಲ್ಲ ಕೂಡಿ 210 ಕೋಟಿ NCLTಗೆ ಕಟ್ಟಬೇಕು, ಆಮೇಲೆ ತೊಗೊಂಡಂಥ ಬ್ಯಾಂಕಿಗೆ ವಾಪಸ್ ದುಡ್ಡು ಕೊಡಬೇಕದು. ಆವಾಗ ಅವರು ಲಕ್ಷ್ಮೀನಾರಾಯಣ್ ಕಂಪ್ನಿ ಅನ್ನೋರು ಅದನ್ನು ತೊಗೊಂಡ್ರಿ. ಈಗ ರೀ ಸೌಭಾಗ್ಯ ಲಕ್ಷ್ಮಿದು ಒಂದು ಫರ್ಮ್ ಮಾಡಿ ಅವ್ರು ತೊಗೊಂಡು ಅವರು ಅಪ್ರೋಚ್ ಆದರೂ ನಮಗೆ ಲೋನ್ ಕೊಡಬೇಕಂತೇಳಿ 160 ಕೋಟಿ. ನಾವು ಇದು 160 ಕೋಟಿ ನಮ್ಮ DCC ಬ್ಯಾಂಕ್ ಕೊಡೋಕ್ಕಾಗಲ್ಲ, ಅಷ್ಟು ಲಿಮಿಟು ಇಲ್ಲ ನಮಗತ್ತೆ ಇದು. ಆಮೇಲೆ ನೀವು ಕನ್ಸೋಲ್ಟೆಂಗೆ ಹೋಗ್ರಿ ನೋಡ್ಕೋರಿ ಅಂದರು. ಆಮೇಲೆ ಕನ್ಸೋಲ್ಟೆಂಗೆ ಹೋದ್ರೆ ಅವರು ಕೋಲ್ಹಾಪುರ, ಬಾಗಲಕೋಟೆ, ಬೆಳಗಾವಿ 3 ಮಂದಿ ಕೂಡಿ 180 ಕೋಟಿ ಕೊಡುತ್ತೆ. ಆಮೇಲೆ ಬಾಗಲಕೋಟೆ ಯಾವ್ಯಾವ ಕಾರಣ ಕೊಡೋದಿಲ್ಲ. ನಾವು ಅದರ 160 ಕೋಟಿ 80 ಕೋಟಿ DCC ಬ್ಯಾಂಕ್ ಬೆಳಗಾಂ ಕೊಟ್ಟರು ರೀ, 80 ಕೋಟಿ ಕೋಲ್ಹಾಪುರ DCC ಬ್ಯಾಂಕ್ ಕೊಟ್ಟರು, 160 ಕೋಟಿ ಕೊಟ್ಟು 350 ಕೋಟಿ ಇರುವಂಥ ಆಸ್ತಿನ ಪ್ಲೇಜ್ ಮಾಡ್ಕೊಂಡ್ರಿ. ಈಗ DCC ಬ್ಯಾಂಕ್ ಹೆಸರಲ್ಲಿ ಪ್ಲೇಜ್ ಇದೆ ಎಲ್ಲ ಅದು ಆಸ್ತಿ, ಅದಕ್ಕೆ ಮಾಲಕರು ನಾವೀಗ ಕೊಟ್ಟು ಆಮೇಲೆ ಅವರು ಈಗ ಶುರು ಮಾಡ್ತಾರೆ ಫ್ಯಾಕ್ಟ್ರಿ. ಅಟ್ಲೀಸ್ಟ್ ಇವ್ರು ಮಾರ್ಚ್ ಎಂಡ್ ತನಕ ವೇಟ್ ಮಾಡೋಕ್ಕೆ ತಯಾರಿಲ್ಲ ರೀ. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟಬೇಕು ಅವರು. ಅದು ಕಟ್ಟದಿಲ್ಲ ಅಂದ್ರೆ ಅವಾಗ ಇವ್ರು ಬಂದು ಬೇಕಾದ ಕ್ವಶನ್ ಮಾಡ್ಬೋದು. ಯಾಕಂದರೆ ಈಗ ಒಂದು ಸಾಲ ತೊಗೊಂಡಂಥ ಟೈಮ್ ಇರ್ತೈತಿ, ಅಸಲು ಕಂತು, ಈಗ ಬಡ್ಡಿ ಕಟ್ಟಬೇಕು, ನೆಕ್ಸ್ಟ್ ಇಯರ್ಗೂ ಅಸಲು ಕಂತು ಕಟ್ಟಬೇಕು. ಸೊ ನಾವು ಅದೇ ಹೇಳ್ತಾ ಇದ್ರಲ್ಲಪ್ಪ, ಸಾಲ ಕೊಟ್ಟಿದ್ದು 22 ಕೋಟಿ ಬಡ್ಡಿ ವಸೂಲಿ ಮಾಡೋದು ನಮ್ಮ ಜವಾಬ್ದಾರಿ. ಆಮೇಲೆ ಕಾನೂನು ಬರಲ್ಲ, ಅದನ್ನು ಲೀಗಲ್ ಒಪಿನಿಯನು ಕಳಿಸಿದ್ರು. ಲೀಗಲ್ ಒಪಿನಿಯನ್ ಕಳಿಸಿ ಲೀಗಲ್ ಒಪಿನಿಯನ್ ಕೊಡೋಕೆ ಬರ್ತೈತೆ ಅಂದದ್ದು ಕೊಟ್ಟು. ಅದಕ್ಕೋಸ್ಕರ ಮೊನ್ನೆ ಜನರಲ್ ಬಾಡಿ ಒಳಗೂ ಕ್ವಶನ್ ಆಯ್ತು. ನಾ ಹೇಳಿದೆ ಯಾರೂ ಇಲ್ಲಪ್ಪ, ಬ್ಯಾಂಕ್ ಮುಳ್ಸವ್ರು ಇಲ್ಲ, ಎಲ್ಲರೂ ಬ್ಯಾಂಕ್ ಮುಳುಗ್ಸವ್ರು ಎಲ್ಲರೂ ಹೋಗಿದ್ರು, ಬ್ಯಾಂಕ್ ಉಳಿಸೋರು ಇಲ್ಲ ಅದು ಅಂಥೇಳಿ. ಅದಂದ್ರೆ ರಮೇಶ್ ಜಾರಕಿಹೊಳಿ ಆ ಕಂಪ್ನಿಯೊಳಗೆ ಅವ್ರು ಇನ್ವಾಲ್ವ್ ಇಲ್ಲ, ಅವ್ರು ಏನೂ ಇಲ್ಲ. ಆದರೂ ರಮೇಶ್ ಜಾರಕಿಹೊಳಿ ಅಂತಾರು ರಾಜಕೀಯವಾಗಿ ಅಂತಾರೆ ಅಂದ್ರೆ ಸೌಭಾಗ್ಯಲಕ್ಷ್ಮಿ ಕೊಟ್ಟದ್ದು ಕಾನೂನು ಪ್ರಕಾರ ಕೊಟ್ಟಿದ್ದೀವಿ, ಮತ್ತು ಅದು ವಸೂಲಿನೂ ಕರೆಕ್ಟ್ ಆಗ್ತೈತಿ. ನಮಗೆ 6 ವರ್ಷದೊಳಗೆ ರೀಪೇಮೆಂಟ್ ಆಯ್ತು ಅಂದ್ರೆ ನಮ್ಮ ಡ್ಯೂಟಿ ಮುಗ್ದಂಗೂ ನಾವು ಅದನ್ನು ಕರೆಕ್ಟಾಗಿ ವಸೂಲಿ ಮಾಡ್ತೀವಿ. ಇಬ್ಬರು ಫ್ಯಾಕ್ಟ್ರಿ ಎಂಪ್ಲಾಯ್ನಲ್ಲಿ ಕೂಡಿಸ್ತೀವಿ. ಒಂದು ಚೀಲ ಸಕ್ಕರೆಗೆ ₹500 ನಾವು ಕಟ್ ಮಾಡ್ಕೊಂಡ್ಬಂದ್ರೆ ನಮ್ಮದು ಅಮೌಂಟ್ ಬಂದು, ಯಾಕಂದ್ರೆ ಅವ್ರದ್ದು 3,300 ₹500 ಮಾರುತ್ನಾಗ ₹500 ನಮಗೊಂದು ಪರ್ ಬ್ಯಾಗಿಗೆ ₹500 ಕಟ್ರಿ ಅಂದ್ರೆ ಅವರು ನಮ್ದು ಬಡ್ಡಿ ಬಂದುಬಿಡ್ತೈತಿ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಅಸಲಿಗೆ ಎಷ್ಟು ಕಟ್ ಮಾಡ್ಕೋತೀವಿ. ಏನೂ ಆಗೋಲ್ಲ, ಭಾಳ ಚಂದಿದೆ ನಡ್ಸಾಕ್ರಿ, ಅವ್ರಿಗೆ ಅರ್ಥ ಆಗತ್ತೆ ಅಷ್ಟೇ ರೀ. ಸರ್, ತಮ್ಮ ಕ್ಯಾಪ್ಟನ್ಸಿ ಒಳಗೆ ಇದು ಚುನಾವಣೆ ನಡೀತಾ ಇದೆ, DCC ಬ್ಯಾಂಕ್ ಚುನಾವಣೆ. ಎಷ್ಟು ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ತಮಗೆ ವಿಶ್ವಾಸ ಇದೆ? ಜೊತೆಗೆ ಏನೆಲ್ಲ ಇದರಲ್ಲಿ ನಡೀತಾ ಇದೆ ಅಂತ? ಇಲ್ಲ, ನನ್ನ ಕ್ಯಾಪ್ಟನ್ಸಿ ಒಳಗೆ ನಡೆದಿಲ್ಲರಿ. ಇದ್ರೆ ಇದಕ್ಕೆ ಭಾಳ ಜನ ಹಿರಿಯರದ. ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕಾರ್ ಅದಾರ ರೀ. ಸೊ ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಅದಾರು, ಅತನಿ MLA ಲಕ್ಷ್ಮಣ್ ಸವದಿ ಅವರು ಅದಾರೆ, ಅಣ್ಣಾಸಾಬ್ ಜೊಲ್ಲೆ ಅದಾರು. ಇದೆಲ್ಲ ಒಂದು ಗುಂಪು ಮಾಡಿ ಈ ಚುನಾವಣೆ ಮಾಡ್ತಾಯಿದ್ವಿ.
ನಾವು ಕೋಆರ್ಡಿನೇಟರ್ ಅಂದ್ರೆ ಇದಕ್ಕೆ ಒಬ್ಬ ಕೋಆರ್ಡಿನೇಟರ್ ಬೇಕಾಗ್ತಾರಲ್ಲ ಎಲ್ಲದಕ್ಕೂ, ಅಂದ್ರೆ ಇವ್ರ ಜೊತೆ ಮಾತಾಡು ಅವ್ರ ಜೊತೆ ಮಾತಾಡು ಎಲ್ಲನೂ ಹೊಂಚು ಮಾಡೋ ಕೆಲಸ ಅವರೆಲ್ಲ ಲೀಡರ್ಶಿಪ್ ಒಳಗೆ ನಾವು ಇದನ್ನು ಸೇವಾ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಉದ್ದೇಶ ಇಷ್ಟ, ಬೆಳಗಾವಿ ಜಿಲ್ಲೆಯಲ್ಲಿ ಈ ಚುನಾವಣೆಯಿಂದ ದ್ವೇಷ ಬೆಳೆದು ಬೇಡ, ಜಗಳ ಆಗೋದು ಬೇಡ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಮಾಧಾನಲೇ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಎಷ್ಟಾಗ್ತೈತೆ ಅವಿರೋಧ ಮಾಡೋದು, ಯಾವುದಾಗೋದಿಲ್ಲ ಚುನಾವಣೆ ಮಾಡೋದು. ಒಟ್ಟು ದ್ವೇಷದ ರಾಜಕಾರಣ ಮತ್ತು ಡಿ ಸಿ ಸಿ ಬ್ಯಾಂಕ್ನ ಬೆಳಿಬಾರ್ದು. ಎಲ್ಲರೂ ಕೂಡಿ ಚೆಂದಂಗೆ ಸಮಾಧಾನ ಮಾಡ್ಕೊಂಡೋಗಿ ಆ ಬ್ಯಾಂಕ್ 8,000 ಕೋಟಿ ಡಿಪಾಸಿಟ್ನ 10,000 ಕೋಟಿಗೆ ಹೋಗಿ ರೈತರಿಗೆ 3,400 ಕೋಟಿ 0% ಸಾಲನ್ನು 4,000 ಕೋಟಿ ಕೊಟ್ಟು ಡಿಪಾಸಿಟ್ ತೊಗೊಂಡವ್ರಿಗೆ ಬಡ್ಡಿ ದರ ಇನ್ನೂ ಹೆಚ್ಚು ಕೊಡೋಕೆ ಬರ್ತೈತೆ. ನೌಕರಸ್ಥರಿಗೆ ಏನು ಮಾಡೋಕ್ಕಾಗ್ತೈತಿ? ಈ ದೃಷ್ಟಿ ಇಟ್ಕೊಂಡು ಮುಂದಿನ 5 ವರ್ಷ ಬೆಸ್ಟ್ ಡಿ ಸಿ ಸಿ ಬ್ಯಾಂಕ್. ಈಗ ಎಲ್ಲರೂ ಹೇಳ್ತಾರೆ ಮಂಗಳೂರು ಡಿ ಸಿ ಸಿ ಬ್ಯಾಂಕ್ 110 ಕೋಟಿ ಲಾಭ ಆಗ್ತದೆ, ನಿಮ್ಮದು ಇಷ್ಟು ದೊಡ್ಡ ಬ್ಯಾಂಕು 34 ಕೋಟಿ ಲಾಭ ಅಂದರು. ಮೊನ್ನೆ ಅದೇ ಹೇಳಿದ್ರು, ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ರೈತರಿಗೆ ಬರೀ 200 ಕೋಟಿ ಸಾಲ ಕೊಡ್ತಾರೆ ಅವ್ರು, ಬರೀ 200 ಕೋಟಿ. ನಾವು 3,400 ಕೋಟಿ ಕೊಡ್ತೀವಿ. ಅವ್ರು ಉಳಿದಿದ್ದೆಲ್ಲ ಕಮರ್ಷಿಯಲ್ಗೆ ಕೊಟ್ಟು ಬಿಡ್ತಾರೆ. ಅವ್ರು ಕಮರ್ಷಿಯಲ್ ಕೊಟ್ಟು ಅವ್ರಿಗೆ ಬಡ್ಡಿ ಜಾಸ್ತಿ ಬರ್ತೈತಿ. ಮತ್ತು ಅವರು ಒಂದೊಂದು ಸೊಸೈಟಿ ಒಂದೊಂದು ತಾಲೂಕಷ್ಟು ಡಿಪಾಸಿಟ್ ಇಟ್ಟಾರಲ್ರಿ ಅಲ್ಲಿ. ಹಿಂಗಿದೆ. ಮುಂದಿನ ದಿನಮಾನ ನಾವು ಅದನ್ನು ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ನಿಮ್ಮ ಗ್ರೂಪಿನ ಒಂದು ಅಭ್ಯರ್ಥಿ ಇದ್ದಾರೆ, ಮತ್ತು ಸತೀಶ್ ಜಾರಕಿಹೊಳಿದೊಂದು ಅಭ್ಯರ್ಥಿ ಇದ್ದರೆ ನಿಮ್ದೊಂದು ಅಭ್ಯರ್ಥಿ ಅಲ್ಲಿದ್ದಾರೆ, ನಿಮ್ಮ ಬೆಂಬಲಿತ ಅಭ್ಯರ್ಥಿ. ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ? ಯಾಕಂತಂದರೆ ನಿಮ್ಮದೇ ಗ್ರೂಪ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ನೀವು ಇದ್ದೀರಿ, ಅಲ್ಲೇ ಇಬ್ಬರು ಅಭ್ಯರ್ಥಿಗಳು ನಿಮ್ಮ ಬೆಂಬಲಿಗರು ನಿಂತಿದ್ದಾರೆ. ಅಂಥ ಸಂದರ್ಭದಲ್ಲಿ ಇದನ್ನು ಹೆಂಗೆ ಸರಿದೂಗಿಸ್ತಾ ಇದ್ದೀರಿ, ಹೆಂಗೆ ಮನವೊಲಿಸ್ತೀರಿ? ಇಲ್ಲಿ ಏನಲ್ಲ, ಈಗ ಚುನಾವಣೆ ಇನ್ನೂ 80 ದಿವಸ ಇರೋದ್ರಿಂದ ಸೊ ನಾ ಏನು ಎಲ್ಲರಿಗೂ ನಿಲ್ಲಬೇಕಂತ ಆಸೆ ಆಕಾಂಕ್ಷೆಗಳು ಎಲ್ಲ ಅದಾವ್ರೆ. ಸೊ ನೀವು ಹೇರಲ್ಲ ಕ್ಲಾಶಸ್ ಬಂದೇ ಬರ್ತೀರಿ. ಒಂದೊಂದು ಸಲ ಅವ್ರದ್ದು ಕ್ಯಾಂಡಿಡೇಟ್ ನಿಲ್ಬೋದು, ನಮ್ಮದು ನಿಲ್ಬೋದು. ಅದಕ್ಕೆ ಅವ್ರನ್ನ ಕರ್ಕೊಂಡು ಅದನ್ನು ಹೆಂಗಾರ ಹೊಂದಾಣಿಕೆ ಮಾಡಿ ಎಷ್ಟು ಸ್ಮೂತಾಗಿ ಆಗ್ತೈತೆ ಅದನ್ನು ಪ್ರಯತ್ನ ಮಾಡ್ತೀವಿ. ಹಂಗೆ ಆಗಬಾರ್ದು, ಕ್ಲಾಶಸ್ ಆಗಬಾರ್ದು ಚುನಾವಣೆ. ಮತ್ತೀಗ ಅನಿವಾರ್ಯ ಬಂದಲ್ಲಿ ಚುನಾವಣೆ ಖಂಡಿತ, ಯಾಕಂದರೆ ಒಬ್ಬೊಬ್ಬರು ಹಿಂದೆ ಸರಿತಾರೆ, ಒಬ್ಬೊಬ್ರು ಸರಿದಿಲ್ಲ. ಸೊ ಆದಷ್ಟು ಪ್ರಯತ್ನ ಮಾಡ್ತೀವಿ. ಇಲ್ಲಾಂದರೆ ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ಸರ್, ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪ, ಸವಾಲು ಪ್ರತಿ ಸವಾಲು, ಈ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ? ಇಲ್ಲ, ಈಗ ನೋಡಿರಿ ನೀವಂದ್ರಲ್ಲ ಜಿದ್ದಾಜಿದ್ದಿ ಅಂತ ಹೇಳಿ. ಈಗ ಜಿದ್ದಾಜಿದ್ದಿ ಅಂದರೆ ಈಗ ಒಬ್ಬೊಬ್ಬರ ತಾಲೂಕೊಳಗೆ ಜಿದ್ದಾಜಿದ್ದಿ ಆಗ್ಬೋದ್ರಿ. ಅವು ಎಲ್ಲ ಈಗೇನು 15 ತಾಲೂಕಲ್ಲಿ 15 ಸೀಟು, ಅದರ್ಸ್ ಒಂದು ಸೀಟು 16 ಸೀಟು. ಸೊ ಎಲ್ಲ ತಾಲೂಕಲ್ಲಿ ಜಿದ್ದಾಜಿದ್ದಿ ನಡೆದಿಲ್ಲ ರೀ. ಅಂದರೆ ಕೆಲವೊಂದು ಕಡೆ ಜಿದ್ದಾಜಿದ್ದಿ ಆಗ್ತೈತೆ, ಆಗೋದಿಲ್ಲ ಅನ್ನೋದಿಲ್ಲ. ಯಾಕಂದರೆ ಕೆಲವೊಂದು ಕಡೆ ನಾನು ನಿಲ್ಲಬೇಕು ನೀನು ನಿಲ್ಬೇಕಂತ ಜಿದ್ದಾಜಿದ್ದಿ ಆಗುತ್ತೆ. ಸೊ ಅದಕ್ಕಿದು ಬೆಂಗಳೂರು ಮಟ್ಟಿಗೆ ಅಥವಾ ಸ್ಟೇಟ್ ಲೆವೆಲ್ ಚರ್ಚೆನ ಆಗೋಕ್ಕಿಲ್ಲ ರೀ. ಸಮಾಧಾನಲೇ ಶಾಂತಲೇ ಮುಗಿದು. ನೀವು ಹೇರಲ್ಲ PLD ಬ್ಯಾಂಕ್ ಚುನಾವಣೆ ರಾಜ್ಯ ಸರ್ಕಾರನ ಕೆಡುವ ಮಟ್ಟಕ್ಕೆ ನಿರ್ಮಾಣ ಆಯಿತು ವಾತಾವರಣ ರೀ. ಡಿ ಸಿ ಸಿ ಬ್ಯಾಂಕ್ ಆ ಥರ ಏನಾಗೋದಿಲ್ಲ ರೀ. ಯಾಕಂದ್ರೆ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ ಅಷ್ಟು ದೊಡ್ಡ ಗದ್ದಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಜಿದ್ದಾಜಿದ್ದಿ ಮತ್ತೆಲ್ಲ ಸುಮ್ಮನೆ ಕುಂತ್ಕೊಂಡು ಯಾರೋ ಒಂದು ಕುಂತ್ಕೊಂಡು ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರೋ ಒಂದು ವಾಟ್ಸಪ್ದಾಗ ಏನಾರು ಹಾಕಿಬಿಡ್ತಾರೋ, ಅದರಿಂದ ಏನಾಗೋದಿಲ್ಲ ರೀ. ಸುಮ್ಮನೆ 4 ಜನ ಓದ್ತಾರೋ ಎತ್ತಾರೋ, ಅದಕ್ಕೆ ಜಿದ್ದಾಜಿದ್ದಿ ಆಗೋದಿಲ್ಲ ಅಂತ ನಾ ಅನ್ಕೊಂಡೀನಿ. ಸೊ ಆಗದಂಗೆ ಪ್ರಯತ್ನ ಮಾಡ್ತಾರೆ. ಈ ಮತದಾರರಿಗೆ, ಡಿ ಸಿ ಸಿ ಬ್ಯಾಂಕ್ ಮತದಾರರಿಗೆ ಜೊತೆಗೆ ಅಭ್ಯರ್ಥಿಗಳು ನಿಮ್ಮ ಗ್ರೂಪ್ ಆಗಿರ್ಬೋದು, ಯಾರೇ ಬರಲಿ ಯಾರೇ ಇದು ಆಗಲಿ, ಅವ್ರಿಗೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಏನಿಲ್ಲ, ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತದಾರ ಪ್ರಭುಗಳು, PKPSನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರಿಗೆ, ಎಲ್ಲ ಸದಸ್ಯರಿಗೆ, ರೈತ ಬಾಂಧವರಿಗೆ ತಮ್ಮ ವಾಹಿನಿ ಮುಖಾಂತರ ಇಷ್ಟ ವಿನಂತಿ ಮಾಡ್ಕೋತೀನಿ. ಈ ಸಲ ತಾವೆಲ್ಲರೂ ಮುರುಗೋಡು ಮಹಾಂತರ್ಜನ ಆಶೀರ್ವಾದದಿಂದ ಈ ಸಲ ಒಳ್ಳೆಯ ಆಡಳಿತ ಮಂಡಳಿನ ಇಲೆಕ್ಟ್ ಮಾಡಿ ತಾವು ಕಳಿಸ್ರಿ. ನಾವು ಖಂಡಿತವಾಗಿ ಫಸ್ಟ್ ಪ್ರಿಯಾರಿಟಿ ನಮ್ಮದು ರೈತರಿಗೆ ಒಳ್ಳೇದು ಮಾಡ್ತೀವಿ, ಆಮೇಲೆ ಗ್ರಾಹಕರಿಗೆ ಒಳ್ಳೇದು ಮಾಡ್ತೀವಿ, ನೌಕರಸ್ರಿಗೆ ಒಳ್ಳೇದು ಮಾಡ್ತೀವಿ. ಖಂಡಿತವಾಗಿ ಬ್ಯಾಂಕನ್ನು ಇನ್ನೂ ಬಲಿಷ್ಠವಾಗಿ, ಇಷ್ಟು ಶಕ್ತಿಶಾಲಿಯಾಗಿ ಬ್ಯಾಂಕನ್ನು ಬೆಳೆಸ್ತೀವಿ. ಅದಕ್ಕೆ ಏನು ನಮ್ಮ ಗುಂಪಿನ ಅಭ್ಯರ್ಥಿ ನಿಂತಿರ್ತಾರೋ ಅವ್ರಿಗೆಲ್ಲರೂ ತಾವು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೋತಾನೆ ರೀ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಪಾರ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.